ಎನ್ನ ಕಾಯವೇ ಕೈಲಾಸವಾಯಿತು. ಮನವೇ ಲಿಂಗವಾಯಿತು, ತನುವೆ ಸಜ್ಜೆಯಾಯಿತು. ಮನವೇ ಲಿಂಗವಾಯಿತು, ತನುವೆ ಸಜ್ಜೆಯಾಯಿತು. ನೆನೆ ನೆನೆ ಎಂದಡೆ ಈನ ನೆನೆವಿನಯ್ಯ, ನೆನೆ ನೆನೆ ಎಂದಡೆ ಈನ ನೆನೆವಿನಯ್ಯ. ನೆನೆವೊಡೆ ದೇವನುಂಟೆ, ನೋಡುವಡೆ ಭಕ್ತನುಂಟೆ. ನೆನೆವೊಡೆ ದೇವನುಂಟೆ, ನೆನೆವೊಡೆ ದೇವನುಂಟೆ. ನೆನೆವೊಡೆ ದೇವನುಂಟೆ, ನೋಡುವಡೆ ಭಕ್ತನುಂಟೆ. ಗುಹೇಶ್ವರ ಲಿಂಗ ಲೀಯವಾಯಿತು, ಗುಹೇಶ್ವರ ಲಿಂಗ ಲೀಯವಾಯಿತು. ನೆನೆ ನೆನೆ ಎಂದಡೆ ಈನ ನೆನೆವೆನಯ್ಯ, ನೆನೆ ನೆನೆ ಎಂದಡೆ ಈನ ನೆನೆವೆನಯ್ಯ. ಎನ್ನ ಕಾಯವೇ ಕೈಲಾಸವಾಯಿತು, ಎನ್ನ ಕಾಯವೇ ಕೈಲಾಸವಾಯಿತು. ಮನವೇ ಲಿಂಗವಾಯಿತು, ತನುವೆ ಸಜ್ಜೆಯಾಯಿತು. ಮನವೇ ಲಿಂಗವಾಯಿತು, ತನುವೆ ಸಜ್ಜೆಯಾಯಿತು. ನೆನೆ ನೆನೆ ಎಂದಡೆ ಈನ ನೆನೆವೆನಯ್ಯ, ನೆನೆ ನೆನೆ ಎಂದಡೆ ನೆನೆ ನೆನೆ ಎಂದಡೆ ನೆನೆ ನೆನೆ ಎಂದಡೆ ಈನ ನೆನೆವೆನಯ್ಯ. ಎಲ್ಲರಿಗೂ ಶರಣು ಶರಣಾರ್ಥಿ. ಶರಣಾರ್ಥಿ ಅಕ್ಕ, ಧನ್ಯವಾದಗಳು. ಅತ್ಯಂತ ಸುಮಧುರವಾಗಿ ಸುಂದರವಾದಂತ ವಚನ ಪ್ರಾರ್ಥನೆಯನ್ನ ಅಲ್ಲಂ ಪ್ರಭುದೇವರ ಒಂದು ವಚನವನ್ನ ಪ್ರಾರ್ಥನೆಯಾಗಿ ಗೈದಿರತಕ್ಕಂತ ಶರಣೆ ಅಕ್ಕ ಗಾನಕುಗ್ಲೆ ಪ್ರೇಮಕ್ಕ ಹೊರಟ್ಟಿ ಅಕ್ಕ ಅವರಿಗೆ ಅನಂತ ಭಕ್ತಿಯ ಶರಣು ಶರಣಾರ್ಥಿಗಳು, ಧನ್ಯವಾದಗಳು. ಇಂದು ವಿಶೇಷವಾದಂತ ಒಂದು ಕಾರ್ಯಕ್ರಮ ಮಾತೋಶ್ರೀ ಲಿಂಗೈಕ್ಯೇಶ್ವರಣೆ ಸರೋಜಾದೇವಿ ಮೈಲಾರಪ್ಪ ನಾಯ್ಕರ್ ನಗಿಮಾರಿ ತಂದೆ ಅಂತ ಹೇಳ್ತೀವಲ್ಲ, ಅವರ ಧರ್ಮಪತ್ನಿಯ ಪ್ರಥಮ ಪುಣ್ಯಸ್ಮರಣೆಯ ನಿಮಿತ್ತವಾಗಿ ಮತ್ತು ಶ್ರಾವಣ ಮಾಸದ ಪ್ರಯುಕ್ತ ವಿಶೇಷವಾದಂತ ಉಪನ್ಯಾಸದಲ್ಲಿ ಇಂದು ಪ್ರಭುಲಿಂಗ ಲೀಲೆಯ ಬಗ್ಗೆ ಈಗಾಗಲೇ ಅಪ್ಪಾಜಿಯವರು ಡಾಕ್ಟರ್ ಡಿ ಎ ಬಾಗಲಕೋಟೆ ಅಪ್ಪ ಅವರು ಈ ವೇದಿಕೆಯ ಮೇಲೆ 8 ದಿವಸಗಳ ತನಕ ಪ್ರಭುಲಿಂಗ ಲೀಲೆ ಒಂದಿಷ್ಟು ಅನುಭವವನ್ನ ಹಂಚ್ಕೊಂಡಾರ. ಈ ಪ್ರಭುಲಿಂಗ ಲೀಲೆಯನ್ನ ನಾವು ಮಾತಾಡೋ ಮುಂದ ಅವ್ರು ಅಂದ್ರು 6 ತಿಂಗಳ ಒಂದೊಂದು ವರ್ಷ ಹೇಳಿದ್ರು ಸೈತಕ್ಕಿದು ಮುಗಿಯಂಗಿಲ್ರಿ ಅಂತ ಹೇಳಿದ್ರು. ಅಂತಹ ಒಂದು ಆಧ್ಯಾತ್ಮಿಕ ಆಳದ ಒಂದು ವಿಷಯವಾಗಿರ್ತಕ್ಕಂಥ ಪ್ರಭುಲಿಂಗ ಲೀಲೆಯನ್ನ 10-12 ದಿವಸ ಅಪ್ಪ ಅವರು ಈ ವೇದಿಕೆ ಮೇಲೆ ಅನುಭವವನ್ನ ಹಂಚ್ಕೋತಾರ. ಅದಕ್ಕ ನಾವೆಲ್ಲರೂ ಈ ಶ್ರಾವಣ ಮಾಸದಾಗ ಪ್ರಭುಲಿಂಗ ಲೀಲೆಯನ್ನು ಕೇಳುವುದು ಅದಕ್ಕಿಂತ ಭಾಗ್ಯ ಇನ್ನೊಂದು ಯಾವುದು ಇಲ್ಲ ಅಂತ ಹೇಳಿ ನಾವು ಹೇಳ್ಬೋದು. ಅಂತ ವಿಷಯವನ್ನ ಅವರು ಶಿವಯೋಗಿಗಳು ಡಾಕ್ಟರ್ ಡಿ ಎ ಬಾಗಲಕೋಟೆ ಅಪ್ಪ ಅವರ ಒಂದು ಪರಿಚಯ ಏನ್ ಮಾಡ್ಬೇಕು ಅಂದ್ರ, ನಾವು ಶಿವಯೋಗಿಗಳನ್ನ ನಾವು ನೋಡಿಲ್ಲ, ಬರೀ ಮತ್ತೊಬ್ರು ಹೇಳಿದ್ದನ್ನ ಅಥವಾ ಅವರ ವಿಷಯವನ್ನ ಮಾತಾಡ್ತೀವಿ ಅಷ್ಟೇ, ಆದ್ರೆ ಪ್ರತ್ಯಕ್ಷವಾಗಿ ನೋಡಿಲ್ಲ. ಆ ಶಿವಯೋಗದ ಸಾಧನೆಯ ಹಾದಿಯಲ್ಲಿರ್ತಕ್ಕಂಥ ಡಾಕ್ಟರ್ ಡಿ ಎ ಬಾಗಲಕೋಟೆ ಅಪ್ಪ ಅವರನ್ನ ನಾವೆಲ್ಲರೂ ನೋಡ್ತೀವಿ. ಅವರು ಪ್ರತಿ ವಿಷಯದಲ್ಲೂ ಅವರು ಶಿವಯೋಗ ಅಂತೇಳಿ ಹೇಳ್ತಿರ್ತಾರ. ಶಿವಯೋಗಿಗಳ ಬಗ್ಗೆನೆ ಬಹಳಷ್ಟು ಮಾತನಾಡ್ತಿರ್ತಾರ. ಅಂತ ಶಿವಯೋಗ ಸಾಧಕರಾದಂತ ಡಾಕ್ಟರ್ ಡಿ ಎ ಬಾಗಲಕೋಟೆ ಅಪ್ಪ ಅವರಿಗೆ ಈ ವೇದಿಕೆಗೆ ತುಂಬ ಹೃದಯದಿಂದ ಸ್ವಾಗತವನ್ನ ಕೋರಿ ಅವರ ಪರಿಚಯವನ್ನ ಅಥವಾ ಅವರ ಪರಿಚಯ ಎಲ್ಲರಿಗೂ ಇಲ್ಲಿ ಚಿರಪರಿಚಿತರವರು. ಈ ವೇದಿಕೆಯ ಬಹಳಷ್ಟು ಹಿಂದಿನಿಂದಲೂ, ಅದು ಪ್ರಾರಂಭ ಆದಾನಿಂದಲೂ ಅವ್ರು ಯಾವಾಗರೆ ಏನಾದ್ರೂ ಅನುಭವವನ್ನ ಹಂಚ್ಕೋತಿರ್ತಾರ. ಹಿರಿಯರದಾರ, ಮತ್ತೆ ಇಷ್ಟೆಲ್ಲಾ ಇದ್ರೂ ಸಹಿತ ಪ್ರತಿನಿತ್ಯ ಈ ವೇದಿಕೆ ಒಳಗ ಅವ್ರು ಹಾಜರಿರ್ತಾರ ಅಂತ ಡಾಕ್ಟರ್ ಡಿ ಎ ಬಾಗಲಕೋಟೆ ಅಪ್ಪ ಅವರು ಈ ಒಂದು ವೇದಿಕೆಯ ಒಂದು ಪ್ರಮುಖ ಭಾಗ ಅಂತ ಹೇಳ್ಬೋದು. ಅಂತವ್ರು ಇವತ್ತ ಪ್ರಭುಲಿಂಗ ಲೀಲೆ ಬಗ್ಗೆ ನಮ್ಮೆಲ್ಲರಿಗೆ ಅನುಭವವನ್ನ ನೀಡೋರದಾರ. ಈ ಪ್ರಭುಲಿಂಗ ಲೀಲೆಯನ್ನ ಕೇಳತಕ್ಕಂತ ಎಲ್ಲ ನಾಡಿನ ಶರಣ ಬಂಧುಗಳಿಗೂ ನಾನು ಸುಸ್ವಾಗತವನ್ನ ಕೋರಿ, ಎಲ್ಲರೂ ದಯವಿಟ್ಟು ತಮ್ಮ ಮೈಕ್ ಆಡಿಯೋ ವಿಡಿಯೋಗಳನ್ನ ಬಂದಿಟ್ಟು ಈ ಚಿಂತನೆಯಲ್ಲಿ ಸಹಭಾಗಿ ಆಗ್ರಿ ಅಂತ ಹೇಳಿ ವಿನಂತಿ, ಪ್ರಾರ್ಥನೆ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಈಗ ಬಾಗಲಕೋಟೆ ಅಪ್ಪ ಅವರು ತಮ್ಮ ಉಪನ್ಯಾಸವನ್ನ ಆರಂಭ ಮಾಡ್ಬೇಕು ಅಂತ ಹೇಳಿ ಕೇಳ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಂದಾಜು 1 ವರ್ಷದ ಹಿಂದೆ ನಾನು ನಿಮ್ಮ ಮುಂದೆ ಈ ಪ್ರಭುಲಿಂಗ ಲೀಲೆ ಒಂದು ಭಾಗವಾಗಿ ಮಾಯಾ ಸಂಪುಟವನ್ನು ಹೇಳಿದ್ದನ್ನು ಸುಜಾತ ಮೇಡಮ್ ಅವರು ಹೇಳಿದ್ರು ನೋಡಿ. ಇವತ್ತು ಮತ್ತೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ.
ಇವತ್ತಿನ ಒಂದು ವಿಶೇಷತೆ ಏನು ಅಂತಂದ್ರೆ ಮಾತೋಶ್ರೀ ಲಿಂಗೈಕ್ಯ ಶರಣೆ ಮೈಲಾರಪ್ಪ ನಾಯ್ಕರ ಅವರ ಸ್ಮರಣಾರ್ಥ ನಾನು ಪ್ರಭುಲಿಂಗ ಲೀಲೆಯನ್ನ ಪ್ರವಚನ ಮಾಡ್ತಾ ಇರೋದು ಒಂದು ರೀತಿಯಿಂದ ಯೋಗವೇ ಸರಿ ಆತನ. ಕಾರಣ ಏನು ಅಂತಂದ್ರೆ ಶಿವಶರಣರು ಶಿವಯೋಗಿಗಳು ಏನದಾರ ನೋಡ್ರಿ, ಅವರು ಚಿರಂತನರು. ಆ ದಾರಿಯಲ್ಲೇ ಸಾಗಿದಂತ ಲಿಂಗೈಕ್ಯ ಮೈಲಾರಪ್ಪ ನಾಯ್ಕರ್ ಸ್ಮರಣಾರ್ಥ ಶ್ರೀಮತಿ ಮೈಲಾರಪ್ಪ ನಾಯ್ಕರ್ ಸ್ಮರಣಾರ್ಥ ಈಗ ನಾನು ಈ ಹೇಳೋದು ಒಂದು ರೀತಿಯಿಂದ ಅತ್ಯಂತ ಯೋಗ್ಯ ಅಂತ ತಿಳಿಸ್ತೀನಿ. ಈ ಒಂದು ಪ್ರಭುಲಿಂಗ ಲೀಲೆ ಪ್ರಾರಂಭದಿಂದನೇ ನಾನು ನಿಮಗೊಂದು ಮಾತನ್ನು ಹೇಳ್ತಾ ಬಂದ ನೋಡ್ರಿ. ಪ್ರಭುಲಿಂಗ ಲೀಲೆ ಒಂದು ಪ್ರತಿಮಾ ಕಾವ್ಯ ಅನ್ನೋದ್ರಿಂದ ಚಾಮರಸ ಇಲ್ಲಿ ಏನನ್ನ ನಿರೂಪಿಸಲಿಕ್ಕೆ ಇಚ್ಛಾ ಪಡ್ತಾನ ಅನ್ನೋದನ್ನ ಆವಾಗ ಹೇಳಿ ಮತ್ತೆ ಕೆಲವೊಬ್ರು ವ್ಯತ್ಯಾಸ ಆಗಿರೋ ಸಾಧ್ಯತೆ ಅದ. ಅದಕ್ಕೆ ಇಲ್ಲಿ ಶಿವಯೋಗಾಚರಣೆಯನ್ನೇ ಚಾಮರಸ ಪ್ರತಿಮಾ ರೂಪದಲ್ಲಿ ವಿವಿಧ ಒಂದು ಪ್ರಸಂಗಗಳನ್ನು ಹೆಣೆದು ಈ ಪ್ರಭುಲಿಂಗ ಲೀಲೆಯನ್ನ ಇಲ್ಲಿ ನಮ್ಮ ಮುಂದೆ ಇಟ್ಟಾನ ಅನ್ನೋದನ್ನ ನಾ ನಿಮಗೆ ಮೊದಲು ಹೇಳಲಿಕ್ಕೆ ಇಚ್ಛಾ ಪಡ್ತೇನೆ. ಈ ಪ್ರಭುಲಿಂಗ ಲೀಲೆ ಒಂದು ವಿಶೇಷತೆ ಏನು ಅಂತಂದ್ರೆ, ಈ ಕಾವ್ಯ ಪ್ರಾರಂಭದಲ್ಲಿ ಒಂದು ವಚನವನ್ನ ಒಂದೇ ಅಲ್ಲ, ಒಂದಕ್ಕಿಂತ ಹೆಚ್ಚು ವಚನಗಳನ್ನ ಅದು ಹೇಳ್ತದೆ. ಪ್ರತಿಯೊಂದು ಗತಿ ಅಥವಾ ಅಧ್ಯಾಯಕ್ಕೆ ಮೊದಲನೇ ಒಂದು ಅಧ್ಯಾಯ ಅಥವಾ ಗತಿ ಏನದ ನೋಡ್ರಿ, ಅದು ಒಂದಕ್ಕೆ ಮಾತ್ರ ವಚನ ಇಲ್ಲ. ಉಳಿದ ಪ್ರತಿಯೊಂದು ಒಂದು ಅಧ್ಯಾಯಕ್ಕೆ ಅಥವಾ ಗತಿಗೆ ವಚನಗಳನ್ನ ಚಾಮರಸ ಕೊಟ್ಟ ನೋಡ್ರಿ. ಅದರ ಅರ್ಥ ಏನು ಅಂತಂದ್ರೆ, ವಚನಗಳಲ್ಲಿ ಏನು ಹೇಳ್ಯಾರು ಅದನ್ನೇ ನಾ ಈ ಗತಿ ಒಳಗೆ ಹೇಳ್ತೇನೆ ಅಂತ ಚಾಮರಸನ ಅಭಿಪ್ರಾಯ. ಹಂಗ ಈ ಒಂದು ಭಾಗವಾಗಿ ನಾನು ಪ್ರಮಥರು ಕಲ್ಯಾಣಕ್ಕೆ ಬಂದ ಗತಿಯಿಂದ ಪ್ರಾರಂಭ ಮಾಡ್ತೀನಿ. ಯಾಕಂದ್ರೆ ಮಾಯಾದೇವಿ ಹೋದ ನಂತರ ಪ್ರಮಥರು ಬರೋದೊಂದು ಇದು ನೋಡ್ರಿ, ನಮ್ಮ ಬದುಕಿನ ಒಂದು ಭಾಗ. ಮಾಯಾದೇವಿಯ ಒಂದು ಪ್ರಸಂಗ ಏನು ಅನ್ನೋದನ್ನ ನಾನು ಅವಾಗನ ಹೇಳಿದೀನಿ, ಮತ್ತೆ ನೆನಪಿಸೋದು ಅಷ್ಟೇ. ಕಾರಣ ಏನು ಅಂದ್ರೆ 1 ವರ್ಷ ದಾಟದ ನೋಡ್ರಿ. ಮಾಯಾದೇವಿಗೆ ನಾವೆಲ್ಲರೂ ಸಂಕೇತ, ನಮ್ಮೆಲ್ಲರನ್ನೂ ಮಾಯಾದೇವಿ ಸಂಕೇತಿಸ್ತಾಳ. ತನ್ನ ತರುಣಾವಸ್ಥೆಯಲ್ಲಿದ್ದಂತ ಒಂದು ತಾರುಣ್ಯದಲ್ಲಿ ಇದ್ದಂತ ಒಂದು ಹೆಂಗಸರು ಮತ್ತು ಗಂಡಸರು ಎಲ್ಲರಿಗೂ, ಅಂದ್ರೆ ತರುಣಿಯರಿಗೂ ಮಾಯಾದೇವಿ ಒಂದು ಸಂಕೇತ ಅನ್ನೋದನ್ನ ಹೇಳ್ತಾ, ಆವಾಗ ಆ ತರುಣಿಯರ ಒಂದು ಮಾನಸಿಕ ತಾಕಲಾಟ ಎಷ್ಟೊಂದು ಉನ್ನತ ಮಟ್ಟಕ್ಕೆ ಅದನ್ನ ಚಾಮರಸ ಅಷ್ಟು ಉನ್ನತ ಮಟ್ಟಕ್ಕೆ ಓದು ಚಿತ್ರಶಾನ ಅನ್ನೋದನ್ನು ನಾನು ನಿಮಗೆ ಆವಾಗ ಹೇಳಿ ನೋಡಿ. ಈಗ ಈ ಒಂದು ಮಾಯೆಯ ಒಂದು ಭಾಗ ಅಥವಾ ಒಂದು ನಮ್ಮ ಒಂದು ಬದುಕಿನ ಒಂದು ನಿಶ್ಚಿತ ಸ್ಥಿತಿ ಪ್ರಾರಂಭ ಆಗುವುದು ಏನು ಅಂತಂದ್ರೆ, ನಾವು ನಮ್ಮ ಒಂದು ಲಕ್ಷ್ಯವನ್ನ ಪರಶಿವನ ಕಡೆಗೆ ಎಳೆಯುವುದರಿಂದ ಅನ್ನೋ ಅರ್ಥದಲ್ಲಿ ಈ ಪ್ರಭುಲಿಂಗ ಲೀಲೆ ಸಾಗ್ತದೆ. ಅದಕ್ಕೆ ಇಲ್ಲಿ ನಂತರ ಬರುವುದು ಏನು ಅಂತಂದ್ರೆ, ಪ್ರಮಥರು ಕಲ್ಯಾಣಕ್ಕೆ ಬಂದ ಗತಿ ಅಂತದ ನೋಡ್ರಿ. ಈ ಕಲ್ಯಾಣಕ್ಕೆ ಬಂದ ಗತಿ ಅಲ್ಲಿ ಮಾಯಾದ ಒಂದು ಸಂಪುಟದಾಗನೇ ಪಾರ್ವತಿಗೆ ಶಿವ ಹೇಳ್ತಾನೆ ನೋಡ್ರಿ, ನಿನ್ನ ತಾಮಸ ಕಳೆಯನ್ನು ಕಳಿಸಿದ ಪ್ರಭುದೇವರು ನಿನಗೆ ಒಲಿಯುವುದೇ ಇಲ್ಲ, ಅದಕ್ಕೆ ನೀನು ಸಾತ್ವಿಕ ಕಳೆಯನ್ನ ಕಳಿಸ್ಬೇಕು ಅಂತ ಅನ್ನೋ ಒಂದು ಭಾಗವಾಗಿ ಮೊದಲ ಈಗ ಏನಾಗ್ತದೆ ಅಂದ್ರೆ, ಪ್ರಮಥರು ಬರ್ತಾರೆ. ಬಸವಣ್ಣವರು, ಚನ್ನಬಸವಣ್ಣವರು, ಅಲ್ಲಂ ಪ್ರಭುಗಳು, ಸಿದ್ದರಾಮೇಶ್ವರು, ಇನ್ನುಳಿದ ಒಂದು ಶರಣ ಎಲ್ಲ ಬರ್ತಾರೆ ಅನ್ನೋದನ್ನ ಮೊದಲು ತಗೊಂಡು ಆ ನಂತರ ಮಹಾದೇವಿ ಯಜ್ಞವರ ಗತಿಯನ್ನ ಚಾಮರಸ ಹೇಳ್ತಾ ನೋಡ್ರಿ. ಹಾಗ ಈ ಒಂದು 9ನೆಯ ಈ ಪ್ರಮಥರು ಕಲ್ಯಾಣಕ್ಕೆ ಬಂದ ಗತಿ ಏನದ ನೋಡ್ರಿ, ಇದು
ಈ ಭೂಮಿಯ ಮೇಲೆ ಶಿವಯೋಗದ ಒಂದು ಭಾಗವಾಗಿ ಅಥವಾ ಶಿವಯೋಗ ಆಚರಣೆಯವರ ಭಾಗವಾಗಿ ಶಿವಯೋಗದ ಗುರುವಿನ ಭಾಗವಾಗಿ ಇವರೆಲ್ಲ ಒಂದು ಬಂದಾರ ಅಂತ ನಾವು ಅರ್ಥೈಸ್ಕೋಬೇಕಂತ. ಅದಕ್ಕೆ ಇಲ್ಲಿ ಈ ಪ್ರಮಥರು ಕಲ್ಯಾಣಕ್ಕೆ ಬಂದ ಗತಿ ಒಳಗ ಒಂದೇ ಒಂದು ವಚನವನ್ನ ಚಾಮರಸ ಬಹಳಷ್ಟು ವಚನಗಳನ್ನು ಕೊಟ್ಟಾನ. ಆದ್ರೆ ಬಸವಣ್ಣ ಏನ್ ಮಾಡ್ಯಾರ ಅದ್ರಾಗ ಸ್ವಲ್ಪ ಆರಿಸಿ ಕೆಲವು ವಚನಗಳನ್ನು ಮಾತ್ರ ಅಲ್ಲಿ ಇಟ್ಟಾರ ನೋಡ್ರಿ. ಎಲ್ಲ ಆದ್ರೆ ಅದರದೇ ಒಂದು ಭಾಗ ಆಗಿತ್ತು ತಿಳಿದು ಅವರು ಕೆಲವು ವಚನಗಳನ್ನು ಆರಿಸಿ ಇಲ್ಲ ಈ ಒಂದು ಗತಿಗೆ ಒಂದು ವಚನವನ್ನ ಕೊಟ್ಟಾರ ನೋಡ್ರಿ. ಅದೇನು ಅಂತಂದ್ರ ಪ್ರಾಣಲಿಂಗದ ಪೂರ್ವಾಶ್ರಯವ ಕಳೆಯಲೆಂದು ಲಿಂಗ ಪ್ರಾಣಿಯಾದ, ಲಾಂಛನದ ಪೂರ್ವಾಶ್ರಯವ ಕಳೆಯಲೆಂದು ಜಂಗಮ ಪ್ರಾಣಿಯಾದ, ಪ್ರಸಾದದ ಪೂರ್ವಾಶ್ರಯವ ಕಳೆಯಲೆಂದು ಮಹಾಪ್ರಸಾದಿಯಾದ, ಈ ತ್ರಿವಿಧದ ಪೂರ್ವಾಶ್ರಯವ ಕಳೆಯಲೆಂದು ಬಸವಣ್ಣನು ಮರ್ತ್ಯಕ್ಕೆ ಬಂದನು ಕಾಣ ಗುಹೇಶ್ವರ ಅಂತ ಅಲ್ಲಮ ಪ್ರಭುಗಳ ಈ ವಚನ ಬರ್ತದೆ. ಇದು ಏನು ಅನ್ನೋದು ಈ ಲೋಕಜೀವಿಗೆ ಅಷ್ಟೊಂದು ಲಗುನ ಹತ್ತೋದಿಲ್ಲ. ಅದು ಕಾರಣ ಏನು ಅಂತಂದ್ರೆ ಅವ್ರಿಗೆ ಶಿವಯೋಗಾಚರಣೆಯವರ ಒಂದು ಸಂಪರ್ಕ ಇರೋದು ಕಡಿಮೆ. ನಿಮ್ಗೆ ಹೇಳೇನು ವಿರಳಾತಿ ವಿರಳವಾಗಿ ಅದು ಸಾಗ್ತಾ ಅದ ಅನ್ನೋದ್ರಿಂದ ಈ ಒಂದು ವಚನ ಏನ್ ಹೇಳ್ತದ ಅಂತಂದ್ರೆ, ಗುರು ಅಂದ್ರೆ ಶಿವಯೋಗದ ಗುರು ತನ್ನ ಒಂದು ಮೋಕ್ಷಕ್ಕಾಗಿ ಶಿವಯೋಗದ ಗುರುವನನ್ನ ಒಂದು ಗುರುವಿನ ಬಳಿಗೆ ಬಂದು ಮೋಕ್ಷದ ನನಗೆ ದಾರಿ ತೋರಿಸ್ರಿ ಅಂತ ಹೇಳುವ ಸಲುವಾಗಿ, ಅಂದ್ರೆ ದೀಕ್ಷೆಯನ್ನು ಕೊಡ್ರಿ ಅಂತ ಹೇಳುವ ಸಲುವಾಗಿ ಅವ ಕೇಳಿದಾಗ ಈ 3 ರೀತಿಯ ಒಂದು ದೀಕ್ಷೆಯನ್ನು ಕೊಡ್ತಾರ ಅನ್ನೋದು ಬರ್ತದೆ. ಅದು ಇಲ್ಲಿ ಎಲ್ಲಾ ದೀಕ್ಷೆನೂ ಒಮ್ಮೆನೆ ಕೊಡೋದಿಲ್ಲ. ಅವರು ಶಿವಯೋಗದ ಗುರುಗಳು ಒಂದೊಂದು ದೀಕ್ಷೆ ಕೊಟ್ಟು ಅದರದ ಸಾಧನೆ ಮುಗಿದ ನಂತರ ಮತ್ತೊಂದು ದೀಕ್ಷೆ ಕೊಡ್ತಾರೆ. ಅದರ ಸಾಧನೆ ಮುಗಿದ ನಂತರ ಕೊನೆಯದಾದ 3ನೇ ದೀಕ್ಷೆಯನ್ನು ಕೊಡ್ತಾರೆ. ಹಾಗ ಈ 3 ದೀಕ್ಷೆಗಳನ್ನ ಸಾಧನೆಯ ಮಾರ್ಗದಲ್ಲಿ ಅದನ್ನ ನಾವು ಅನುಸರಿಸಿ ಅಥವಾ ಸಾಧಕ ಅನುಸರಿಸಿ ಆ ಒಂದು ಅಂತರಂಗದಲ್ಲಿ ಶಿವಯೋಗಾನುಸಂಧಾನದ ಒಂದು ದಾರಿಯಲ್ಲಿ ಏನೇನು ಕಾಣ್ತಾನ ಅನ್ನೋದನ್ನ ನಾವು ಮುಂದೆ ನೋಡೋಣ. ಇಲ್ಲಿ ಏನು ಅಂದ್ರೆ 3 ದೀಕ್ಷೆಗಳನ್ನ ಹೇಗೆ ಕೊಡ್ತಾನ ಅನ್ನೋದು. ನಾ ಈಗಾಗಲೇ ನಿಮ್ಗೆ ಹೇಳಿದಂಗ ನಮಗ 3 ಶರೀರಗಳು, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ. ಈ 3 ಆವರಣಗಳೇನದಾವ ಅಥವಾ 3 ಶರೀರಗಳೇನದಾವ ನೋಡ್ರಿ. ಈ 3 ಶರೀರಗಳಿಗೆ ಅಜ್ಞಾನ ಆವರಣವನ್ನು ಹಾಕಿ ಕಳಿಸಿರ್ತಾನ ಭಗವಂತ. ಕಾರಣ ಏನು ಅಂತಂದ್ರೆ, ಜನ್ಮಾಂತರದಿಂದ ಬಂದಂತ ಈ ಒಂದು ಜೀವಾತ್ಮ ಹಿಂದಿನ ಎಲ್ಲಾ ಒಂದು ಪ್ರಸಂಗಗಳನ್ನ ನೆನಪಿಸ್ಕೊತ ಕುಂತ ಅಂತಂದ್ರೆ ಅವನ ಒಂದು ತಲೆ ಆ ಒಂದು ಕುರುಕ್ಷೇತ್ರಕ್ಕಿಂತ ದೊಡ್ಡ ಒಂದು ಯುದ್ಧಕ್ಕೆ ಕಾರಣ ಆಗ್ತದೆ ಸಾಧ್ಯತೆ ಐತಿ ನೋಡ್ರಿ. ಅದಕ್ಕೆ ಅದು ಯಾವುದನ್ನು ನೆನಪಿರಬಾರ್ದು, ಅದು ಯಾವುದನ್ನು ಸ್ಮೃತಿಗೆ ಬರಬಾರ್ದು ಅಂತ ತಿಳಿದು ಏನ್ ಮಾಡ್ತಂದ್ರ ಒಂದು ಅಜ್ಞಾನ ಆವರಣ ಅಥವಾ ಮರುವಿನ ಆವರಣವನ್ನ ಹಾಕಿರ್ತಾನ ನೋಡ್ರಿ. ಆ 3ಕ್ಕೂ ಹಾಕಿದ ಮರುವಿನ ಆವರಣವನ್ನ ಗುರು ಒಂದೊಂದಾಗಿ ತೆಗಿತಾನ ಅನ್ನೋದನ್ನ ಈ ವಚನ ಹೇಳ್ತಾನೆ. ಹಾಗಾಗಿ ಇಲ್ಲಿ ಏನೈತಿ ಅಂತಂದ್ರೆ 3 ಶರೀರ ಅಂತ ನಿಮ್ಗೆ ಹೇಳಿ ನೋಡ್ರಿ. ಮೊದಲನೇದು ಸ್ಥೂಲ ಶರೀರ. ಸ್ಥೂಲ ಶರೀರದ ಒಂದು ಇದು ಯಾವಾಗ ಬರ್ತದೆ ಅಂದ್ರೆ ಆವಾಗ ದೀಕ್ಷಾ ಕೊಟ್ಟಾಗ ಪ್ರಾಣಲಿಂಗದ ಒಂದು ಭಾಗ ಶುರು ಆಗ್ತದೆ. ಅದಕ್ಕೆ ಪ್ರಾಣಲಿಂಗದ ಪೂರ್ವಾಶ್ರಯವ ಕಳೆಯಲೆಂದು ಲಿಂಗ ಪ್ರಾಣಿಯಾದ ಬಸವಣ್ಣವರ ಬಗ್ಗೆ ಅಲ್ಲಮ ಪ್ರಭುಗಳು ಈ ವಚನವನ್ನು ಹೇಳ್ತಾರೆ ನೋಡಿ. ಅಂದ್ರೆ ಇದೇ ಮೊದಲನೇ ದೀಕ್ಷೆ ಕೊಟ್ಟಾಗ ಈ ಪ್ರಾಣಲಿಂಗದ ಒಂದು ಸ್ಥಳ ನಾವು ಪ್ರವೇಶ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನನಗದ್ರ ಅರ್ಥ. ಅದನ್ನ ಗುರು ಆ ದೀಕ್ಷೆಯನ್ನು ಕೊಟ್ಟು ಅದನ್ನು ಉಪಯೋಗಿಸುವಂತ ಒಂದು ವಿಧಾನವನ್ನು ಹೇಳಿ ಮಂತ್ರವನ್ನು ಕೊಡ್ತಾನ. ಮಂತ್ರವನ್ನ ಯಾವ ರೀತಿ ಅದನ್ನ ನೀವು ಪ್ರಯೋಗಿಸ್ಬೇಕು ಅನ್ನೋದನ್ನ ಹೇಳಿ ಒಂದು ಆಸನ ಹೇಳಿ ನಿಮಗ ಮುಂದುವರಿಲಿಕ್ಕೆ ಹೇಳ್ತಾನ. ಹೀಗೆ ಮುಂದುವರೆದಾಗ ನೀವು ಮೊದಲನೇ ಹಂತದ ಎಲ್ಲಾ ಒಂದು ಕ್ರಮಗಳನ್ನು ನೀವು ಅನುಸರಿಸಿದ್ರಿ ಅಥವಾ ಅನುಭವಿಸಿದ್ರಿ ಅಂತಂದ್ರೆ ನಿಮ್ಮ ಕೇಳ್ಕೊತಾನೆ ಹೋಗ್ತಾನ ಗುರು.
ಏನೇನು ಅನುಭವಿಸಿದೆ ಹೇಳಿದ್ರು ಖಾತ್ರಿ ಆಗೋ ತನಕ ಕೇಳ್ಕೋತ ಹೋಗಿ ಕೊನೆಗೆ ಒಂದು ಹಂತ ಬರ್ತದೆ. ಅದೇನು ಅಂತಂದ್ರೆ ನಾದ ಕೇಳ್ತದೆ. ನಾದ ಕೇಳಿದಾಗ ಮೊದಲನೇ ಒಂದು ಹಂತ ಮುಕ್ತಾಯ ಆಯ್ತು ಅಂತ ಅದ್ರ ಅರ್ಥ. ಆವಾಗ ಗುರು ಏನಂತಾನ, ನಿಂದು ಮೊದಲನೇ ಅವಧಿ ಮುಗೀತು, ಅದಕ್ಕೆ ನಿನ್ಗೆ ಎರಡನೇ ಅವಧಿ ಕೊಡ್ತೀನಿ ಅಂತ ಹೇಳಿ ಸೂಕ್ಷ್ಮ ಶರೀರದ ಆವರಣವನ್ನು ತೆಗಿತಾನ. ಮೊದಲನೇ ದೀಕ್ಷೆಯಲ್ಲಿ ಸ್ಥೂಲ ಶರೀರದ ಆವರಣ ತೆಗಿತಾನ, ಎರಡನೇ ದೀಕ್ಷೆಯಲ್ಲಿ ಸೂಕ್ಷ್ಮ ಶರೀರದ ಆವರಣವನ್ನು ತೆಗಿತಾನ. ಅದರದ್ದು ಮುಗಿಸಿದ ನಂತರ ಕಾರಣ ಶರೀರದ ಆವರಣವನ್ನ ಮೂರನೇ ಒಂದು ಹಂತದಲ್ಲಿ ತೆಗಿತಾನ. ಅದಕ್ಕೆ ಮೊದಲನೇದನ್ನ ಈಗಾಗಲೇ ನಾವು ಓದಿದಂಗೆ ಪ್ರಾಣಲಿಂಗದ ಪೂರ್ವಾಶ್ರಯವ ಕಳೆಯಲೆಂದು ಲಿಂಗ ಪ್ರಾಣಿಯಾದ, ಎರಡನೇದು ಲಾಂಛನದ ಪೂರ್ವಾಶ್ರಯವ ಕಳೆಯಲೆಂದು ಜಂಗಮ ಪ್ರಾಣಿಯಾದ, ಪ್ರಸಾದದ ಪೂರ್ವಾಶ್ರಯವ ಕಳೆಯಲೆಂದು ಮಹಾಪ್ರಸಾದಿಯಾದ, ಈ ತ್ರಿವಿಧದ ಪೂರ್ವಾಶ್ರಯವ ಅಂದ್ರೆ ಮೂರೂ ಶರೀರಗಳ ಒಂದು ಆವರಣವನ್ನ ಈ ತ್ರಿವಿಧದ ಪೂರ್ವಾಶ್ರಯವ ಕಳೆಯಲೆಂದು ಬಸವಣ್ಣನು ಮರ್ತ್ಯಕ್ಕೆ ಬಂದನು ಕಾಣ ಗುಹೇಶ್ವರ ಅಂತ ಹೇಳ್ತಾರೆ. ಇಲ್ಲಿ ಬಸವಣ್ಣ ಅರ್ಥ ಗುರು ಅಂತ ಅರ್ಥೈಸ್ಬೇಕಂತ. ಹಾಗ ಈ ಒಂದು ಗುರು ಒಂದೊಂದಾಗಿ ನಮ್ಮ ಒಂದು ಈ ಶರೀರಗಳ ಅಂದ್ರೆ ಮೂರೂ ಶರೀರಗಳ ಒಂದು ಆವರಣವನ್ನು ತೆಗೆದಾಗ ಅಂತರಂಗದಲ್ಲಿ ನಾವು ಏನೇನು ಕಾಣ್ತೀವಿ ಅನ್ನೋದನ್ನ ಮುಂದೆ ಬಂದಾಗ ನೋಡೋಣಂತ. ಈ ಒಂದು ವಚನ ಮೂರೂ ದೀಕ್ಷೆಗಳ ಬಗ್ಗೆ ಹೇಳ್ತದೆ. ಅದಕ್ಕಾಗಿ ಇಲ್ಲಿ ಪ್ರತಿಯೊಂದು ಒಂದು ಗತಿಗೆ ಒಂದು ಸೂಚನೆಯನ್ನು ಕೊಡ್ತಾನೆ. 3 ಸಾಲಿಂದ ಚಾಮರಸ, ಆ ನಂತರ ಒಂದು ಪದ್ಯವನ್ನು ಕೊಡ್ತಾನೆ. ಅದು ಎಲ್ಲಾ ಒಂದು ಗತಿಗಳಿಗೂ ಐತಿ. ಮೊದ್ಲೇದೊಂದು ಬಿಟ್ರೆ, ಯಾಕಂದ್ರೆ ಅದು ಪ್ರಾರ್ಥನೆ ಐತಿ ಅನ್ನೋದ್ರಿಂದಾಗಿ ಮೊದ್ಲೇ ಗತಿ ಒಂದು ಬಿಟ್ರೆ ಎಲ್ಲಾ 2 ರಿಂದ 25 ತನಕ ಎಲ್ಲದಕ್ಕೂ ಈ ಒಂದು ಪದ್ಯ ಕೊಟ್ಟೇ ಬಿಡ್ತಾನೆ. ಹಾಗಾದ್ರೆ ಇಲ್ಲಿ ಏನ್ ಪದ್ಯ ಐತಿ ಅಂತಂದ್ರ, ಪ್ರೇಮದಿಂದಲಿ ಕೇಳುವುದು ನಿಸ್ತೀಮರೆನಿಸುವ ವೀರಶೈವ ಸ್ತೋಮವೆಲ್ಲವೂ ನಿಗೆ ಪುರಾತನರಾವ ಪರಿಯಿಂದೆ ಭೂಮಿಯಲ್ಲಿ ಸಂಜನಿಸಿ ಬೆಳೆದ ಮಹಾಮನೋಹರ ಚಾರು ಚರಿತೋದ್ದಾಮತೆಯ ಸಂಗತಿಯ ನೀ ಪ್ರಭುಲಿಂಗ ಲೀಲೆಯಲೇ ಅಂತ ಬರ್ತದೆ. ಇಲ್ಲಿ ಯಾರು ಕೇಳಬೇಕು ಚಾಮರಸನ ಈ ಪ್ರಭುಲಿಂಗ ಲೀಲೆಯನ್ನ ಯಾರು ಕೇಳಬೇಕು ಅಂತಂದ್ರ ವೀರಶೈವರೇ ಕೇಳ್ಬೇಕಂತ. ವೀರಶೈವರ ಅನ್ಕೂಲ ಕೆಲವೊಬ್ರು ಜಿಗಿದುಕೊಂಡು ಸಾಧ್ಯತೆ ಇರ್ತದೆ. ಅದಕ್ಕೆ ಈ ಒಂದು ಸಾಮಾನ್ಯ ಒಂದು ತಿಳುವಳಿಕೆ ವೀರಶೈವತ್ವವೇ ಬೇರೆ, ಚಾಮರಸ ನಿರೂಪಿಸುತ್ತಿರುವ ವೀರಶೈವತ್ವವೇ ಬೇರೆ. ಅದಕ್ಕೆ ಮೊದಲ ನಿಮಗ ಆ ಒಂದು ವೀರಶೈವ ಅಂದ್ರೆ ಏನು ಅನ್ನೋದನ್ನ ಹೇಳಿ ಮುಂದೆ ಹೋಗ್ತೀನಿ. ಯಾಕಂದ್ರೆ ಎಷ್ಟೋ ಮಂದಿಗೆ ಆ ಶಬ್ದ ಹೊಂದಾಣಿಕೆ ಆಗುದಿಲ್ಲ, ಒಪ್ಪಿಗೆ ಆಗುದಿಲ್ಲ. ಅದಕ್ಕೆ ಇಲ್ಲಿ ಈ ಪದವನ್ನ ವೀರಶೈವ ಈ ಪದವನ್ನು 2 ಭಾಗಗಳಲ್ಲಿ ಮಾಡಿದ್ರೆ, ಒಂದು ವೀರ ಮತ್ತೊಂದು ಶೈವ 2 ಭಾಗದಾಗ ಮಾಡಿದ್ರೆ, ವೀರ ಅಂದ್ರೆ ಏನು ಅನ್ನೋದು, ಯಾರು ಗೆಲ್ತಾನೋ ಅವನಿಗೆ ವೀರ ಅಂತಾರೆ, ಶೂರ್ ಅಂತಾರೆ. ಸೋತವಗೂ ವೀರ ಅನ್ನೋದಿಲ್ಲ, ಶೂರ್ ಅನ್ನೋದಿಲ್ಲ, ಅವ್ನು ಹೇಳಿ ಅಂತಾರ ತಂದಂಗೆ. ಅದಕ್ಕೆ ಇಲ್ಲಿ ವೀರ ಯಾವ ವೀರ ಆಗ್ತಾನೋ ಮತ್ತು ಅವ ಮುಂದುವರೆದು ಶೈವ ಆಗ್ತಾನ ಅಂದ್ರೆ ಶಿವನಲ್ಲಿ ಒಂದಾಗ್ತಾನಂತಂದ. ಈ ಒಂದು ವೀರನಾದಂತ ಹಂಗಾರೆ ಏನನ್ನು ಗೆದೀತಾನವ ಅಂತಂದ್ರೆ ಭವವನ್ನು ಗೆದೀತಾನ. ಶಿವಯೋಗದ ಪ್ರಮುಖ ಲಕ್ಷ್ಯ ಏನು ಅಂತಂದ್ರೆ ಜನನ ಮರಣಗಳನ್ನು ಗೆಲ್ಲೋದು. ಜನನ ಮರಣಗಳನ್ನು ಗೆದ್ದಂತ ಒಬ್ಬ ಸಾಧಕ ಶಿವನಲ್ಲಿ ಒಂದಾದಾಗ, ಶಿವನಲ್ಲಿ ಐಕ್ಯ ಆದಾಗ, ಶಿವನಲ್ಲಿ ಸಮರಸ ಆದಾಗ ಅವ ಪರಶಿವನಂತೆ ಜೀವಾತ್ಮ ಪರಮಾತ್ಮನಲ್ಲಿ ಒಂದಾದಾಗಿನ ಸ್ಥಿತಿಯನ್ನ ಅದೇನು ಅವ ಅನುಭವಿಸ್ತಾನ ನೋಡ್ರಿ, ಅದು ಶೈವ ಅಥವಾ ವೀರಶೈವ. ಅಂಥವ್ರು ಮಾತ್ರ ವೀರಶೈವರು, ಉಳಿದವ್ರು ತಿಳ್ಕೊಂಡಂಗ ಬೇರೆ ವೀರಶೈವರಲ್ಲ ಇವರು. ಹಂಗ ಆ ಒಂದು ಅರ್ಥದಲ್ಲಿ ಈ ಶಿವಯೋಗಾಚರಣೆ ಬರ್ತದ ಅಂತ ಹೇಳ್ತಾ ಇಲ್ಲಿ ನಿಮ್ಗೆ ಇನ್ನೂ ಒಂದಷ್ಟು ವಿಷಯಗಳನ್ನು ಹೇಳಬೇಕಾಗ್ಯದ. ಅದೇನು ಅಂತಂದ್ರೆ, ಒಂದಿಷ್ಟು ನಾವು ಮೊದಲಿನಿಂದ ಬಿಗ್ ಬ್ಯಾಂಗ್ ಥಿಯರಿಯಿಂದನೂ ಶುರು ಮಾಡ್ತೇವೆ ನೋಡ್ರಿ. ಬಿಗ್ ಬ್ಯಾಂಗ್ ಥಿಯರಿ ಅಥವಾ ಮಹಾಸ್ಫೋಟ ಸಿದ್ಧಾಂತ ಅಂದ್ರೆ ಏನು ಅಂತಂದ್ರೆ, ಪ್ರಾರಂಭದಲ್ಲಿ ಕೋಟ್ಯಾಂತರ ಲಕ್ಷಾಂತರ ವರ್ಷಗಳ ಮುಂಚೆ ಕೇವಲ ಒಂದು ಬೆಳಕಿನ ಭಾಗ ಇತ್ತು. ಅದರ ಒಂದು 30% ಭಾಗ ಸಿಡಿದು ಹೊರಗೆ ಬಂತು.
ಅದು ಈ ವಿಶ್ವ ಆಗ್ಯದ. ವಿಶ್ವ ಆಗಿ ಆ ವಿಶ್ವದಲ್ಲಿ ಒಂದರ ಮುಂದೆ 24 ಪೂಜೆ ಬರೆದ್ರೆ ಯಾವ ಒಂದು ಸಂಖ್ಯೆ ಬರ್ತದ ನೋಡ್ರಿ, ಅಷ್ಟು ಸೂರ್ಯಗಳನ್ನ ಅದು ಹೊಂದ್ಯದ. ಆ ಸೂರ್ಯಗಳಿಗೆ ಬೇರೆ ಬೇರೆ ಒಂದು ಆಕಾರ. ನಮ್ಮ ಸೂರ್ಯಕ್ಕಿಂತ ಸಣ್ಣ ಸೂರ್ಯಗಳು ಅದಾವ, ನಮ್ಮ ಸೂರ್ಯಕ್ಕಿಂತ ದೊಡ್ಡ ಸೂರ್ಯಗಳು ಅದಾವ. ಹಿಂಗ ಒಂದ್ರ ಮುಂದೆ 24 ಪೂಜೆ ಬರೋದು ಏನ್ ಬರ್ತಾವ ಅಷ್ಟು ಸೂರ್ಯಗಳಿಂದ ತುಂಬಿರುವಂತ ಈ ವಿಶ್ವ ಆ 30% ಭಾಗ ಹೊರಗೆ ಬಂದದ್ದು ನಂಗೆ. ಅಂದ್ರೆ ಮೂಲದಲ್ಲಿ ಇನ್ನೂ 70% ಹಂಗನ ಐತೆ ಅದು. ಹಂಗ ಯಾವ ರೀತಿ ಅಂದ್ರೆ ಬೆಳಕಿನ ರೂಪದಲ್ಲಿ, ಪ್ರಕಾಶದ ರೂಪದಲ್ಲಿ ಅತ್ಯಂತ ಹೊಳೆಯುವ ಈ ಒಂದು ಸೂರ್ಯನ ನೋಡಿದ್ರೆ ಸಿಕ್ಕಾಪಟ್ಟೆ ನಮಗೆ ಬೆಳಕು ಅನಿಸ್ತದ. ಒಂದ್ರ ಮುಂದೆ 24 ಪೂಜೆ ಬರೆದ್ರೆ ಏನೊಂದು ಸಂಖ್ಯೆ ಬರೋದು ಅಷ್ಟು ಸೂರ್ಯಗಳ ಹೊರಗೆ ಬಂದಾವ. ಎಷ್ಟೊಂದು ಹೊರಗೆ ಅದು ಕೇವಲ 30%. ಉಳಿದ 70% ಮೂಲ ಆಗ ಅದ ಅನ್ನೋದನ್ನ ಹೇಳ್ತಾ ಅದೇನ್ ಮಾಡ್ತಾ ಇರತ್ತಂದ್ರೆ ಇದು ಬಿಗ್ ಬ್ಯಾಂಗ್ ಥಿಯರಿಯ ಒಂದು ಹೇಳಿಕೆ ಅಥವಾ ನಮ್ಮ ಒಂದು ಖಗೋಳ ಶಾಸ್ತ್ರಜ್ಞರು ಮಾಡಿದಂತ ಒಂದು ಸಂಶೋಧನೆ ಅಂದ್ರೆ ಇದನ್ನ ಛಾಂದೋಗ್ಯ ಉಪನಿಷತ್ತಿನವರು ಹೇಳ್ತಾರ. ಅವ್ರೇನ್ ಹೇಳ್ತಾರ ಅಂತಂದ್ರೆ ತಾವಾನಸ್ಯ ಮಹಿಮಾತತು ಜಾಯಾಶ್ಚ ಪೂರುಷಃ ಪಾದೋಶ್ಚ ಸರ್ವಾಭೂತಾನಿ ತ್ರಿಪಾದಸ್ಯ ಅಮೃತಂ ದಿವಿ. ಅಂದ್ರೆ ಅವ್ರು ಹೇಳೋದೇನದ ನೋಡ್ರಿ, ಅವರು ಪರ್ಸೆಂಟೇಜ್ ಅಥವಾ ಒಂದು ಪ್ರತಿಶತದಲ್ಲಿ ಹೇಳೋದಿಲ್ಲ. ಕಾಲು ಭಾಗದಲ್ಲಿ ಕಾಲು ಭಾಗ, ಕಾಲು, ಅರ್ಧ, ಮುಕ್ಕಾಲು, ಪೂರ್ಣ ಈ ಅರ್ಥದಲ್ಲಿ ಹೇಳ್ತಾರೆ ಅನ್ನೋದ್ರಿಂದಾಗಿ ಈಗ ಆ ಒಂದು ಮೊದಲು ಈ ಪದ್ಯ ಹೆಂಗ್ ಶುರು ಆಗ್ತದಂದ್ರೆ ಪ್ರಕೃತಿಗೆ ಸಂಬಂಧಿಸಿದಂಗೆ. ಪ್ರಕೃತಿ ಅಂದ್ರೆ ಹೊರಗೆ ಬಂದದ್ದೇನೆ ಪ್ರಕೃತಿ, ಅದನ್ನೇ ಮಾಯೆ ಅಂತ ಅಂತಾರ. ಈ ಹೊರಗೆ ಬಂದಂತ ಈ ಪ್ರಕೃತಿ 30% ಏನದ ನೋಡ್ರಿ, ಅದರ ಮಹಿಮೆಯನ್ನೇ ಆ ಚಾಂದೋಗ್ಯ ಆ ಭಾಗದಲ್ಲಿ ಹೇಳ್ಕೊತ ಬರ್ತಾ ಬಂದು ತಾವಾನಶ್ಚ ಮಹಿಮಾತತೋ ಅದರ ಮಹಿಮೆ ಇಷ್ಟು, ಜಾಯಾಶ್ಚ ಪುರುಷ ಇದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಪುರುಷ ಅಂದ್ರೆ ಪರಮಾತ್ಮ ಅದಾನ. ಅವನ ಒಂದು ಪಾದ, ಅಸ್ಯ ಪಾದೋಶ್ಚ ಸರ್ವಾಭೂತಾನಿ, ಈಗೇನು ವಿಶ್ವದಲ್ಲಿ ತುಂಬಿಕೊಂಡಾವ ನೋಡ್ರಿ ಪಂಚಭೂತಗಳ ರೂಪದಲ್ಲಿ ಇವೇನು ವಿಶ್ವ ಅವು ಅವನ ಒಂದು ಪಾದ ಮಾತ್ರ, ಮುಕ್ಕಾಲು ಭಾಗನ ಅಲ್ಲೇ ಐತತ್ ಅಂದಂಗ. ಅವರು ಈ ಬಿಗ್ ಬ್ಯಾಂಗ್ ಥಿಯರಿಯನ್ನು ಹೇಳ್ತಾರಂದ್ರೆ ಹೆಂಗ್ ಹೇಳಿರ್ಬೇಕು ನೋಡ್ರಿ. ಅವ್ರೇನ್ ಕಲ್ಪನೆ ಮಾಡಿ ಹೇಳ್ಯಾರ? ಇಲ್ಲ, ಅವಕಾಶ ಇಲ್ಲ. ಶಿವಯೋಗ ಅನ್ನುವಂಥದ್ದೊಂದು ಆಚರಣೆ ಅದ, ಅದು ಅತ್ಯಂತ ರಹಸ್ಯವಾಗಿ ಅತ್ಯಂತ ವಿರಳವಾಗಿ ಹೊಂಟದ. ಆ ಆಚರಣೆಯವರು ಬರೆದಂತ ಈ ಚಾಂದೋಗ್ಯ ಉಪನಿಷತ್ತಿನ ಕರ್ತೃ ಶಿವಯೋಗಿ ಅದನ್ನ ಹೀಗೆ ಹೇಳ್ತಾರ. ಇದನ್ನೇ ಘಟವಾಳನವರು ಹೆಂಗ್ ಹೇಳ್ತಾರ ಅಂತಂದ್ರ ಅವನಿ ಅಂಬರ ಉದಯಿಸದಂದು. ಅವನಿ ಅಂದ್ರೆ ಭೂಮಿ, ಅಂಬರ ಅಂತಂದ್ರೆ ಆಕಾಶ. ಇವೆರಡೂ ಹುಟ್ಟಲಾರದಂದು ಅಂದ್ರೆ ಪಂಚಭೂತಗಳು ಹುಟ್ಟುಕ್ಕಿಂತ ಮುಂಚೆ ಅವನಿ ಅಂಬರ ಉದಯಿಸದಂದು ಇವು ಇಲ್ಲದೆ ಇದ್ದಾಗ ಒಂದು ತುಂಬಿದ ಕೊಡನ ಕಂಡೆ ಅವನಿ ಅಂಬರ ಉದಯಿಸದಂದು ಒಂದು ತುಂಬಿದ ಕೊಡನ ಕಂಡೆ, ಆ ಕೊಡನ ನೆತ್ತಿದವರಿಲ್ಲ, ಇಳುಹಿದವರಿಲ್ಲ. ಆ ಕೊಡ ತುಳುಕಿದಲ್ಲಿ ಒಂದು ಬಿಂದು ಕೆಳಕ್ಕೆ ಸಿಡಿಯುತ್ತ ಕಂಡೆ. ಒಂದು ಬಿಂದು ಅಂತಂತಾರ ನೋಡ್ರಿ, ಗಟ್ಟಿವಾಳ ಏನೋರು ಒಂದಾಗ ಬಿಂದು ಅಂತ ಹೇಳ್ತಾರ. ಅಂದ್ರೆ ಅದು ಈಗೇನು ನಾವು ಈ ಒಂದ್ರ ಮುಂದೆ 24 ಪೂಜೆ ಕೊಟ್ಟು ಏನ್ ಸೂರ್ಯ ಗೊತ್ತು ಅಷ್ಟೆಲ್ಲ ಕೂಡಿ ಅವ್ರು ಒಂದ್ ಬಿಂದು ಅಂತ ಹೇಳ್ತಾರ. ಆ ಕೊಡ ತುಳುಕಿದಲ್ಲಿ ಒಂದು ಬಿಂದು ಕೆಳಕ್ಕೆ ಸಿಡಿಯುತ್ತ ಕಂಡೆ, ಆ ಬಿಂದುವಿನಲ್ಲಿ ಅನಂತ ದೇವತಾ ಮೂರ್ತಿಗಳು ಹುಟ್ಟಿತ್ತ ಕಂಡೆ ಅಂತ ಮತ್ತೆ ಹೇಳ್ತಾರ ನೋಡ್ರಿ. ಇದು ಕಾರಣ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗದ ಲೀಲಾ ಮೂಲವ ಕಂಡು ಇಲ್ಲ ಎನ್ನುತ್ತಿದ್ದೆನು. ಅದಕ್ಕೆ ಆ ಒಂದು ಮೂಲವನ್ನು ಅಂದ್ರೆ ಪರಮಾತ್ಮನ ಸ್ಥಿತಿಯನ್ನು ಕಂಡು ಅದು ಕೇವಲ ಶಿವಯೋಗಿಗಳ ಒಂದು ನಿಜವಾದ ಒಂದು ಐಕ್ಯ ಹೊಂದುವಂತ ಸ್ಥಾನ ತಿಳಿದೆ ಅಂತ ಹೇಳುವಲ್ಲಿ ವಚನ ಮುಗಿತು. ಅಂದ್ರೆ ಗಟ್ಟಿವಾಳಯ್ಯನವರು ಕೂಡ ಅದೇ ಮಾತು ಹೇಳ್ತಾರ, ಚಾಂದೋಗ್ಯೋಪನಿಷತ್ತಿನ ಕರ್ತೃ ಕೂಡ ಅದನ್ನೇ ಹೇಳ್ತಾರ. ಆದ್ರೆ ಈ ಬಿಗ್ ಬ್ಯಾಂಗ್ ಥಿಯರಿ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ಹೊರಗಿನ ಒಂದು ಅಭ್ಯಾಸ. ಈ ಬಿಗ್ ಬ್ಯಾಂಗ್ ಥಿಯರಿ ಅವ್ರದ್ದು ಅಭ್ಯಾಸ ಏನು ಅಂತಂದ್ರೆ ಅವರು ತಮ್ಗೆ ಎಷ್ಟು ಸಾಧ್ಯತೆ ಅಷ್ಟ ಹೇಳ್ಯಾರ. ಆದ್ರೆ ಈ ಶಿವಯೋಗಿಗಳು ಏನ್ ಮಾಡ್ತಾರೆ, ಅಲ್ಲಿ ದಂಡಿ ತನಕ ಹೋಗಿ ಬರುವಂತ ಮಾರ್ಗ ಏನದ ನೋಡ್ರಿ ಶಿವಯೋಗ ಆಚರಣೆ. ಆ ಶಿವಯೋಗ ಆಚರಣೆಯ ಭಾಗವಾಗಿ
ಗಟ್ಟಿವಾಳ ಅನ್ನೋರು ಹಿಂಗೆ ಹೇಳ್ತಾರೆ ನೋಡ್ರಿ. ಅದಕ್ಕೆ ಈ ಒಂದು ಹೇಳಿಕೆ ಏನದ ನೋಡ್ರಿ, ಇದನ್ನು ನಾವು ಶಿವಯೋಗಿಗಳಿಗೆ ಅನ್ವಯಿಸಬೇಕು. ಮತ್ತೆ ಶಿವಯೋಗಿಗಳು ಎಂದೂ ಸುಳ್ಳು ಹೇಳೋರಲ್ಲ. ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಅಂತೇನು ಬಸವಣ್ಣವ್ರು ಹೇಳ್ತಾರೆ ನೋಡ್ರಿ. ಹುಸಿ ನುಡಿಯೋದು ಸಾಧ್ಯನೇ ಇಲ್ಲ, ನುಡಿಬಾರ್ದು. ಹಂಗನ ಅವರು ಹುಸಿ ನುಡಿಯುವವರು ಅಲ್ಲ, ಹುಸಿ ಬರೆಯುವವರು ಅಲ್ಲ. ಆಗ ಈ ಒಂದು ಸತ್ಯವನ್ನೇ ಹೇಳುವಂತ ಮಾರ್ಗ ಏನಾಗ್ತದೆ ಅಂತಂದ್ರೆ ಅದು ಈ ಲೋಕಜೀವಿಗಳಿಗೆ ಅದು ಅಗ್ರಾಹ್ಯ ಆಗ್ತದೆ. ಕಾರಣ ಏನು ಅಂತಂದ್ರೆ ಈ ಸ್ಥೂಲ ಶರೀರದಾಗ ಸಂಬಂಧಿಸಿದಂತ ಬಿಟ್ಟು ಸೂಕ್ಷ್ಮ ಮತ್ತು ಕಾರಣ ಶರೀರಗಳಿಗೆ ಸಂಬಂಧಿಸಿದಂತ ಅಂಶಗಳನ್ನ ಹೇಳುವಾಗ ಆ ಸ್ಥಳಗಳಿಗೆ ಹೋಗಿ ಅನುಭವಿಸಿ ಹೇಳಬೇಕಾಗ್ತದೆ. ಗತಿವಾಳನವ್ರದ್ದು ಅದೇ ಭಾವ. ಹಂಗ ಅದನ್ನು ನಾವು ಸ್ಥೂಲಕ್ಕೆ ತಂದು ಅರ್ಥೈಸೋದು ಸಾಧ್ಯ ಆಗುವುದಿಲ್ಲ, ಅದು ಸರಿನೂ ಅಲ್ಲ. ಹಂಗ ಈ ಒಂದು ಅಭಿಪ್ರಾಯ ಏನು ಅಂತಂದ್ರೆ ಶಿವಯೋಗ ಆಚರಣೆ ಅನ್ನೋದು ಸತ್ಯ. ಅವರು ಹೇಳಿದ್ದು ಎಲ್ಲವೂ ಸತ್ಯ. ಕೆಲವರಿಗೆ ನಮ್ಮ ಶರಣೆಯರು ದೇವಾದಿ ದೇವತೆಗಳನ್ನ ಹೆಸರಿಸೋದನ್ನ ಒಪ್ಪಿಗೆ ಇಲ್ಲ. ಆದ್ರೆ ಹಂಗಲ್ಲ. ನಾನು ಮುಂದೆ ವಚನ ಓದ್ತಿರುತ್ತೇನೆ ನಿಮಗ. ಅವರು ಹಂಗಲ್ಲ. ಅವರು ಅಲ್ಲಿ ಹೋದಾಗ ಅಲ್ಲಿ ಏನಾಗ್ತದೆ ಅಂದ್ರೆ ಈ ಎಲ್ಲದರೂ ಅನುಭವ ಅವ್ರಿಗೆ ಬರ್ತದೆ. ಅದಕ್ಕೆ ಆ ಒಂದು ಅನುಭವದ ಭಾಗವಾಗಿ ನಾವು ಮುಂದೆ ನೋಡ್ತೇವೆ. ಇಲ್ಲಿ ನಿಮಗೆ ಮತ್ತೊಂದು ವಿಷಯ ಏನ್ ಬೇಕಾದ್ರೆ ವಿವೇಕಾನಂದರ ವಿಷಯ ಹೇಳ್ತಾರೆ ನೋಡ್ರಿ. ನೀವು ಈಗಲೂ ಹಿಂದನೂ ಹೇಳೇನತ್ತ ಅದೇನು ಅಂತಂದ್ರೆ ಶಿವಯೋಗಿಗಳ ಒಂದು ಮುಂದೆ ಭೂತ ವರ್ತಮಾನ ಭವಿಷ್ಯತ್ ಕಾಲಗಳು ತೆರೆದ ಪುಸ್ತಕದ ಹಾಳೆಗಳಂತೆ ಇರುತ್ತವೆ ಅಂತ ಏನ್ ಹೇಳ್ತಾರೆ ನೋಡ್ರಿ. ಅಂದ್ರೆ ಅವ್ರು ಹಿಂದಿನದನ್ನು ಕೂಡ ಅನುಭವಿಸಿ ಹೇಳಬಲ್ಲರು, ಮುಂದಿನದನ್ನೂ ಕೂಡ ಅನುಭವಿಸಿ ಅಥವಾ ಲಕ್ಷಿಸಿ ಹೇಳಬಲ್ಲರು ಅನ್ನುವ ಅದರ ಅರ್ಥ. ಹಾಗಿದ್ದಾಗ ಗಟ್ಟಿವಾಳಯ್ಯನವ್ರು ಹೇಳಿದ 100ಕ್ಕೆ 100 ಸತ್ಯ ನೋಡ್ರಿ. ಬರೀ ಗಟ್ಟಿವಾಳಯ್ಯನವ್ರು ಅಷ್ಟೇ ಅಲ್ಲ, ಎಲ್ಲಾ ಶರಣೆಯರದು ಅದೇ ಅನುಭವ. ಆದ್ರೆ ನಾವು ತಿಳ್ಕೊಳ್ಳೋದು ಮಾತ್ರ ಅವ್ರನ್ನ ಸ್ಥೂಲಕ್ಕೆ ತಂದು ಅರ್ಥೈಸುವುದು ಅದು ಸರಿ ಹೊಂದುದಿಲ್ಲ ನಾನು. ಅದಕ್ಕೆ ಈ ಒಂದು ಇನ್ನೂ ಕೆಲವೊಂದು ನಿಮಗೊಂದು ನೆನಪಿಸ್ಕೊಡ್ಬೇಕಾದ್ರೆ, ತಾಯಿಯ ಗರ್ಭದಲ್ಲಿ ಏನು ಭ್ರೂಣ ಬೆಳವಣಿಗೆ ಆಗ್ತದ ನೋಡ್ರಿ, ಅದನ್ನ ಕೆಲವು ಶಿವಯೋಗಿಗಳು ಹೇಳ್ಯಾರ. ಹೆಚ್ಚು ಕಡಿಮೆ ನಿಜಗುಣ ಶಿವಯೋಗಿಗಳು ಹೇಳ್ಯಾರ, ಸರ್ಭೂಷಣ ಶಿವಯೋಗಿಗಳು ಹೇಳ್ಯಾರ, ಮಗ್ಗೆ ಮಾಯದೇವರು ಹೇಳ್ಯಾರ, ಇನ್ನು ಕೆಲವರು ಹೇಳ್ಯಾರ. ಒಂದ್ಸಲ ಏನಾಗಿತ್ತು ಅಂದ್ರೆ ನಾ ಇದ್ರ ಬಗ್ಗೆ ಮಾತಾಡಿ ಹೊರಗೆ ಬರೋ ಹೊತ್ನ್ಯಾಗ ಒಬ್ರು ನಾನು ಬಂದು ಕೇಳಿ ಬಿಟ್ಟತ್ತ ನಂಗೆ. ಸರ ಮತ್ ನೀವು ಹಿಂಗೆ ಹೇಳಿದ್ರಿ ಸರ್ಭೂಷಣರು ಹಿಂಗ್ ಬರ್ದಾರತ್ತ, ನಿಜವಾಗಿ ಅದು ಅನಾಟಮಿ ಒಳಗೆ ಏನು ಹೇಳ್ಯಾರಲ್ಲ ಅದಕ್ಕೆ 100% ಹೊಂತದ. ಅದು ನನಗೆ ಒಪ್ಪಿಗೆ ಆಗ್ತಾ ಇಲ್ಲ, ಅದು ಬರ್ದಿಲ್ಲ ಅಂತ ನನಗೆ ಅನಿಸ್ತದ. ನೀವು ಆ ಪುಸ್ತಕದ ಭಾಗ ನನಗೆ ದಯವಿಟ್ಟು ಕೊಡ್ರಿ, ನಾನು ಹೆಂಗ್ ಮನೆಗೆ ಹೋಗಿ ಕಳಿಸ್ತೀನಿ ಅಂತ ಹೇಳಿದೆ ನಿಮ್ಗೆ. ಅದನ್ನ ಅವ್ರಿಗೆ ಒಂದು ಇದನ್ನ ಕಳಿಸಿ, ಫೋಟೋ ಕಾಪಿ ಕಳಿಸಿ ಅದರ ಅರ್ಥ ವಿವರಣೆಯನ್ನು ಅಲ್ಲಿ ಬರೆದು ಇಟ್ಟು ಕಳಿಸಿದ್ನಿ ಅಂತಂದ್ರೆ. ಅಂದ್ರೆ ಆ ಒಂದು ಸ್ಥಿತಿ ಯಾಕೆ ಬರ್ತದ ಅವ್ರದ್ದು ಅಂತಂದ್ರೆ ಅವರಿಗೆ ಈ ಅಂತರಂಗಾಚರಣೆಯ ಅನುಭವ ಇರೋದಿಲ್ಲ, ಅಥವಾ ಅಂತರಂಗಾಚರಣೆಯ ಆಚರಿಸಿದಂತ ಒಂದು ಶಿವಯೋಗಿಗಳ ಒಂದು ಸಂಪರ್ಕನೂ ಇರೋದಿಲ್ಲ. ಹಿಂಗಾಗಿ ಈ ಒಂದು ಭಾಗ ಏನು ಬರ್ತದೆ ನೋಡ್ರಿ, ಇದನ್ನ ನಾವು ಅವರ ಒಂದು ದೃಷ್ಟಿಯಲ್ಲೇನೆ ಹೋಗಿ ಅಥವಾ ಅವರ ಒಂದು ಅನುಭವದಲ್ಲಿಯೇ ಹೋಗಿ ಅಥವಾ ಅದನ್ನು ತಿಳ್ಕೊಂಡು, ಅಂದ್ರೆ ಸಾಧಕ ಏನ್ ಮಾಡ್ತಾನಂತಂದ್ರೆ ಸ್ಥೂಲ ಶರೀರದ ಒಂದು ಸಾಧನದಿಂದ ಮಂತ್ರವನ್ನ ಪ್ರಯೋಗಿಸಿ ಆ ಮಂತ್ರವನ್ನ ಕುಂಭಕ ರೇಚಕ ಪೂರಕಗಳಿಗೆ ಹೊಂದಿಸಿ ಮನೋಲಯ ಮಾರ್ಗ ಸಾಧ್ಯ ಆದ್ರೆ, ಎಲ್ಲರಿಗೂ ಮನೋಲಯ ಸಾಧ್ಯ ಆಗೋದಿಲ್ಲ. ಇದೊಂದು ವಿಶೇಷತೆ. ಯಾರಿಗೆ ಒಂದಿಷ್ಟು ಪ್ರಾರಬ್ಧ ಅತ್ಯಂತ ಪ್ರಬಲವಾಗಿ ಅವ್ರಿಗೆ ಒಳ್ಳೆಯದನ್ನು ಇರ್ತದನೋ ಅವ್ರಿಗೆ ಸಾಧ್ಯ ಆಗ್ತದೆ. ಅಂಥವ್ರು ಮುಂದುವರೆದಾಗ ಮನೋಲಯ ಆಗ್ತದೆ ಅಂತ. ಮನೋಲಯ ಅದರ ಅರ್ಥ ನಿಮ್ಗೆ ಇನ್ನೊಂದು ಭಾಗ ಇಲ್ಲಿ ಹೇಳಬೇಕು. ನಾವೇನು ಈ ಬಹಿರಂಗದ ಅಂಶಗಳನ್ನು ತಿಳ್ಕೋತೀವಿ ನೋಡ್ರಿ, ಬಹಿರಂಗದ ಅಂಶಗಳು ಪಂಚ ಜ್ಞಾನೇಂದ್ರಿಯಗಳ ಮುಖಾಂತರ ನಮಗೆ ಅನುಭವಕ್ಕೆ ಬರ್ತಾವ. ಕಣ್ಣು, ಕಿವಿ, ಮೂಗು, ನಾಲಿಗೆ, ತ್ವಚ ಇವುಗಳಿಂದ ನಾವು ಬಾಹ್ಯ ಪ್ರಜ್ಞೆಯನ್ನು ಪಡ್ಕೋತೀವಿ ನೋಡ್ರಿ. ಈ ಬಾಹ್ಯ ಪ್ರಜ್ಞೆಯನ್ನ ನಾವು ಪಡ್ಕೊಂಡ್ರೆ ಅದು ಹೆಂಗ ಪೂರ್ಣಕ್ಕೆ ನಾವು ಅದಕ್ಕೆ ಅರಿವಿಗೆ ಬರ್ತದ ಅಂತಂದ್ರೆ
ಅವ್ರು ಮನಃಶಾಸ್ತ್ರಜ್ಞರದು ಒಂದಿಷ್ಟು ಬೇಕಾದ್ರೆ ಹೇಳ್ತೇನೆ ನಿಮ್ಗೆ. ಏನ್ರಿ, ಮನಃಶಾಸ್ತ್ರದ ಅಭಿಪ್ರಾಯ ಪ್ರಕಾರ ಬಾಹ್ಯ ಒಂದು ವಸ್ತುವಿನ ಒಂದು ಪ್ರಜ್ಞೆ ಬರ್ಬೇಕಾದ್ರೆ ಕಣ್ಣು, ಕಿವಿ, ಮೂಗು, ನಾಲಿಗೆ, ತ್ವಚ ಇವು ಅವತ್ರನ್ನ ಗ್ರಹಿಸ್ತಾವ. ಗ್ರಹಿಸಿ ಅದನ್ನ ಮನಸ್ಸಿಗೆ ಒಪ್ಪಿಸ್ತಾವ. ಮನಸ್ಸು ಅದನ್ನ ತಲೆ ಹಿಂಭಾಗದಲ್ಲಿರುವಂತ ಸಣ್ಣ ಮೆದುಳಿಗೆ ಓದು ತಲುಪಿಸ್ತದ. ಆವಾಗ ವಸ್ತು ಜ್ಞಾನ ಆಗ್ತದ ಅಂತ ಅವ್ರು ಹೇಳ್ತಾರತನ. ಯಾರು? ಆಧುನಿಕ ಮನಃಶಾಸ್ತ್ರಜ್ಞರು. ಅಂದ್ರೆ ಅವರು ಈ ಆತ್ಮದ ಒಂದು ಅಸ್ತಿತ್ವವನ್ನು ಒಪ್ಪೋದಿಲ್ಲ. ಆದ್ರೆ ಅಧ್ಯಾತ್ಮವಾದಿಗಳು ಅಥವಾ ಆತ್ಮಜ್ಞಾನಿಗಳು ಏನ್ ಹೇಳ್ತಾರಂದ್ರ, ಜ್ಞಾನೇಂದ್ರಿಯಗಳು ಏನದಾವ ನೋಡ್ರಿ, ಅವು ಆ ಪ್ರಜ್ಞೆಯನ್ನು ಸ್ವೀಕರಿಸಿ ಮನಸ್ಸಿಗೆ ಒಪ್ಪಿಸ್ತಾವ. ಮನಸ್ಸು ಅದನ್ನ ಆತ್ಮಕ್ಕೆ ಓದು ಒಪ್ಪಿಸ್ತದ. ಆವಾಗ ಆ ಒಂದು ವಸ್ತು ಜ್ಞಾನ ಆಗ್ತದ ಅಂತ ಆತ್ಮಜ್ಞಾನದವರು, ಅಧ್ಯಾತ್ಮದವರು ಹೇಳ್ತಾರೆ. ಈ ಒಂದು ಭಾಗ ಏನದ ನೋಡ್ರಿ, ಅದು ನಮಗ ಇನ್ನೊಂದ್ ಸ್ವಲ್ಪ ಸೂಕ್ಷ್ಮವಾಗಿ ನಿಮ್ಗೆ ಹೇಳ್ಬೇಕಂದ್ರೆ, ಕನಸಿನಾಗ ಏನಾಗ್ತದ, ಪಂಚ ಜ್ಞಾನೇಂದ್ರಿಯಗಳೆಲ್ಲ ತಟಸ್ಥ ಆಗಿರ್ತಾವ. ಆದ್ರೂ ನಮಗ್ ಕನಸಿಂದ ಇದು ಅನಿಸ್ತದ ನೋಡ್ರಿ. ಕನಸಿನ ಒಂದು ಭಾಗ ನಮಗ ಏನೇನೋ ಕನಸುಗಳಿಗೆ ಬೀಳ್ತಿರ್ತಾವ. ಆದ್ರೆ ಪಂಚ ಜ್ಞಾನೇಂದ್ರಿಯಗಳೆಲ್ಲ ತಟಸ್ಥ ಆಗಿರ್ತಾವ ನೋಡ್ರಿ. ಅಂದ್ರೆ ಪಂಚ ಜ್ಞಾನೇಂದ್ರಿಯಗಳ ತಟಸ್ಥ ಆದಾಗ ಅದನ್ನ ಸ್ವೀಕರಿಸೋದು ಯಾವುದು ಅಂತಂದ್ರೆ ಮನಸ್ಸು. ಆ ಮನಸ್ಸು ಏನ್ ಮಾಡ್ತದ ಅಂತಂದ್ರೆ ಅದು ಆತ್ಮಕ್ಕೆ ಹೋಯ್ತದ. ಆವಾಗ ನಮ್ಮ ಕನಸಿನ ಒಂದು ಪ್ರಜ್ಞೆ ಬರ್ತದ ನೋಡ್ರಿ. ಹಿಂಗ ಈ ಒಂದು ಭಾಗ ಏನು ಬರ್ತದ ನೋಡ್ರಿ, ಕನಸಿನ ಭಾಗ, ಇದು ಲೋಕಜೀವಿಗಳಿಗೂ ಅನುಭವಿಸ್ಲಿಕ್ಕೆ ಸಾಧ್ಯ ಇರುವಂತಹ ಒಂದು ಅಂಶ. ಆದ್ರೆ ಅಂತರಂಗದಲ್ಲಿ ಶಿವಯೋಗಾನುಸಂಧಾನದಲ್ಲಿ ಯಾರು ಶಿವಯೋಗದ ಒಂದು ಸಾಧನೆ ಮಾರ್ಗದಲ್ಲಿ ಮುಂದುವರಿತಾರಲ್ಲ, ಅವ್ರಿಗೆ ಈ ಪಂಚ ಜ್ಞಾನೇಂದ್ರಿಯಗಳು ತಟಸ್ಥ ಆಗುವುದ್ರ ಜೊತೆಗೆ ಮನೋಲಯ ಆಗ್ತದ ನೋಡ್ರಿ. ಮನೋಲಯ ಅಂದ್ರೆ ಮನಸ್ಸನ್ನೇ ತಟಸ್ಥ ಆಗಿ ಇದ್ದಾಗ ಹೆಂಗ ಅದು ಹೋಗಿ ಮುಟ್ಟುತ್ತದ ಅನ್ನುವಂತ ಪ್ರಸಂಗ ಬರ್ತದೆ. ಅದ್ ಹೆಂಗ್ ಹೋಗಿ ಮುಟ್ತದ ಅಂತಂದ್ರೆ ಪಂಚ ಜ್ಞಾನೇಂದ್ರಿಯಗಳು ಇಲ್ಲ, ಮನಸ್ಸು ಇಲ್ಲ, ಆದ್ರೆ ಅದನ್ನ ಅನುಭವಿಸೋದು ಯಾವುದು ಅಂದ್ರೆ ಆತ್ಮ. ಈ ಜೀವಾತ್ಮವೇ ಅದನ್ನ ಅನುಭವಿಸ್ತದ ಅನ್ನೋ ಕಾರಣದಿಂದಾಗಿ ಆ ಜೀವಾತ್ಮನ ಒಂದು ಅನುಭವವನ್ನ ಶಿವಯೋಗಾನುಸಂಧಾನದಲ್ಲಿ ಶಿವಯೋಗಿಗಳು ಕಾಣ್ತಾರ ಅನ್ನೋದ್ರಿಂದಾಗಿ ಅವರ ಒಂದು ಈ ಮಾತು ಅದು ಸೂಕ್ಷ್ಮ. ಇದು ಕನಸ ಲೋಕಜೀವಿಗಳ ಸೂಕ್ಷ್ಮ ಒಂದು ಜಗತ್ತು. ಆದ್ರೆ ಅವರು ಕಾಣೋದು ಶಿವಯೋಗಿಗಳ ಸೂಕ್ಷ್ಮ ಜಗತ್ತು. ಆ ಸೂಕ್ಷ್ಮ ಜಗತ್ತಿನಲ್ಲಿ ಕನಸಿರೋದಿಲ್ಲ, ಅಲ್ಲಿ ಅಂತರಂಗದ ಒಂದು ಭಾಗ ಇರ್ತದ ಅನ್ನೋದು ಮುಂದೆ ನಿಮ್ಮ ವಚನಗಳನ್ನ ಕೆಲವೊಂದು ಓದಿ ತೋರಿಸ್ತೀನಿ, ಬರ್ತಾವ. ಅದಕ್ಕೆ ಈ ಒಂದು ಇದೇನು ಬರ್ತದ ನೋಡ್ರಿ, 70% ಮೂಲದಲ್ಲಿ ಹಂಗ ಬೆಳಕಿನ ರೂಪದಲ್ಲಿ ಅದ, 30% ಹೊರಗೆ ಬಂದದ. ಈ 70% ಏನ್ ಐತ್ ನೋಡ್ರಿ, ಅದನ್ನ ನಮ್ಮ ಒಂದು ಅಧ್ಯಾತ್ಮದವರು, ಆತ್ಮಜ್ಞಾನಿಗಳು ಪುರುಷ ಅಂತ ಕರೀತಾರೆ. ಪುರುಷ ಅಂತಂದಂಗ ಅದು ಪುರುಷ. ಯಾವ್ದು 30% ಹೊರಗೆ ಬಂದು ಈ ಜಗತ್ತು ತಯಾರಾಗ್ಯದನೋ, ವಿಶ್ವ ತಯಾರಾಗ್ಯದನೋ, ಒಂದರ ಮುಂದೆ 24 ಪೂಜೆ ಬರೆದ್ರೆ ಏನೊಂದು ಸಂಖ್ಯೆ ಬರ್ತಲ್ಲ ಅಷ್ಟು ಸೂರ್ಯಗಳು ತಯಾರಾಗ್ಯಾವು. ಇವೆಲ್ಲವೂ ಪ್ರಕೃತಿಯ ಭಾಗವೇ. ಹಾಗಾದ್ರೆ ಈ ಪ್ರಕೃತಿ ಎಲ್ಲಿ ಶುರುವಾಯ್ತು ಅನ್ನೋದು ಪ್ರಸಂಗ ಬರ್ತದೆ. ಈ ಪ್ರಕೃತಿ ಎಲ್ಲಿ ಶುರುವಾಯ್ತು ಅಂತಂದ್ರ, ಈ ಪ್ರಕೃತಿ ಚಾಮರ್ಸ, ನಿಮ್ಗೆ ಆ ಪದ್ಯನ ಹೇಳಕ್ಕೆ ಓದಾಕ ಮನಸ್ಸಿಲ್ಲ. ಆದ್ರ ಚಾಮರ್ಸ ಈ ಶಿವ ಮತ್ತು ಪಾರ್ವತಿಯ ಒಂದು ಇದು ಹೆಂಗಿತ್ತು ಸ್ಥಿತಿ ಅನ್ನೋದನ್ನ ಬಿಡಲಾರ್ದಂಗ ಒಂದಕ್ಕೊಬ್ರು ಹತ್ಕೊಂಡಿದ್ರತ್ತಂತ ಹೇಳ್ತಾನ. ಅದ್ರ ಅರ್ಥ ಅಂದ್ರೆ ಶಿವನ ತೊಡೆಯ ಮೇಲೆ ಪಾರ್ವತಿ ಇದ್ಲು ಅನ್ನೋದನ್ನ. ಅದ್ರ ಅರ್ಥ ಅಲ್ಲಿ ಅವ್ರ ನಡುವೆ ವ್ಯತ್ಯಾಸ ಇದ್ದಿದ್ದಿಲ್ಲ, ಅವಕಾಶ ಇದ್ದಿದ್ದಿಲ್ಲ. ಹಾಗೆ ಅಂದ್ರೆ ಈ ಬೆಳಕಿನಿಂದ ಅಥವಾ ಮೂಲ ಒಂದು ಪರಶಿವನ ರೂಪದ ಒಂದು ಬೆಳಕಿನಿಂದ ಏನೋ ಒಂದು ಭಾಗ ಹೊರಗೆ ಬಂದದ ನೋಡ್ರಿ, ಅದು ನಾವು ನೋಡುವಂಗ ನಮ್ಮ ಈ ಮನಿ, ಅಂಗಡಿ, ಬಜಾರ, ಹೊಲ ಅವು ಹಿಂಗ ಅಲ್ಲ. ಅಥವಾ ಸೂರ್ಯನ ರೂಪದಲ್ಲಿ ಅದು ಅಲ್ಲ. ಅವು ಅಖಂಡವಾದಂತ ಒಂದು ಬೆಳಕ ಹೊರಗೆ ಬಂದಾಗ, ಪ್ರಾರಂಭದಲ್ಲಿ ಒಂದು ದೀಪದಿಂದ ಬೆಳಕು ಹೊರಗೆ ಹೊಂಟಾಗ ಆ ಬೆಳಕ ದೀಪದಿಂದ ದೂರ ನಿಂತು ಅದೇನು ಪ್ರಸಾರ ಆಗೋದಿಲ್ಲ. ದೀಪಕ್ಕೆ ಹಚ್ಚನೆ ಬೆಳಕು ಪ್ರಸಾರ ಆಗಕ್ಕೆ ಶುರು ಆಗ್ತದ ನೋಡಿ. ಹಂಗ ಈ ಪರಶಿವನಿಂದ ಹೊರಟಂತ ಈ ಒಂದು ಪ್ರಕೃತಿಯ ಭಾಗ, ಮೊದಲ ಭಾಗನೇ ಅದು ಸದಾಶಿವ.
ಮುಂದೆ ಬರ್ತದ ವಚನದಾಗ ನಿಮ್ಗೆ ಹೇಳ್ತೀನಿ. ಆ ಭಾಗವನ್ನು ಸದಾಶಿವನ ಕ್ಷೇತ್ರ ಅಂತ ಕರೀತಾರೆ. ಆ ಸದಾಶಿವನ ಕ್ಷೇತ್ರದಲ್ಲೇನೆ ಈ ದೇವಾದಿ ದೇವತೆಗಳು ಸೂಕ್ಷ್ಮ ಶರೀರಗಳಾಗಿ ತಮಗೆ ಒಪ್ಪಿಸಿದಂತ ಒಂದು ಕೆಲಸ ಅಥವಾ ಅವರೆಲ್ಲ ಈ ಕಾಲದ ಈ ಸದ್ಯಕ್ಕಿನ ಒಂದು ಸ್ಥಿತಿಯಲ್ಲಿ ಅವರೆಲ್ಲ ನೇಮಿತ ಅಂತ ಒಂದು ಅಧಿಕಾರಿಗಳು ಮಾತ್ರ, ನೇಮಿಸಲ್ಪಟ್ಟಂತ ಭಗವಂತ ಪರಶಿವ ನೇಮಿಸಿದಂತ ಅಧಿಕಾರಿಗಳು ಅವ್ರು ತಮ್ಮ ಕೆಲಸ ಮಾಡ್ಕೋತದ. ಹಂಗ ಇಲ್ಲಿಂದ ಮುಕ್ತಾಗಿ ಹೋದವರು ನಮ್ಮ ಶರಣರು ಏನಾಗ್ಯಾರ, ನೇರವಾಗಿ ತಮ್ಮ ಸಾಧನೆಯಿಂದ ಪರಶಿವನಲ್ಲೇನೆ ಒಂದಾಗಿ ಪರಶಿವನಲ್ಲಿ ಸಮರಸ ಆಗಿದ್ರೆ, ಕೆಲವೊಬ್ರು ಏನಾಗ್ಯಾರ ಈ ಸದಾಶಿವನ ಕ್ಷೇತ್ರದಾಗ ನಿಂತಾರೆ. ಲಕ್ಷಾಂತರ ಜನ ಶಿವಯೋಗಿಗಳು ಅಲ್ಲಿ ಇರ್ತಾರ ಅಂತ ಹೆಂಗ ಈ ಗಟ್ಟಿವಾಳಿನವ್ರು ಹೇಳ್ಯಾರ ನೋಡ್ರಿ, ಹಂಗ ಅಲ್ಲಿ ಬರ್ತಾವ. ಅದನ್ನ ನಾವು ನಮ್ಮ ಒಂದು ಸ್ಥೂಲ ಒಂದು ಲೋಕಕ್ಕೆ ಅಥವಾ ಇದಕ್ ತಂದು ಲೌಕಿಕ ತಂದು ಹೇಳಿಕ್ಕೆ ಅವಕಾಶ ಇಲ್ಲ. ಹಂಗ ಅದು ಏನದ ನೋಡ್ರಿ, ಅದು ಮೂಲ ಉಳಿದದ್ದು 70% ಅದು ಪುರುಷ, 30% ಹೊರಗೆ ಬಂದದ್ದು ಅದು ಪ್ರಕೃತಿ. ಇವುಗಳ ಸಂಬಂಧನೇ ನಾವು ಈ ಪ್ರಕೃತಿ ಪುರುಷರ ಸಂಬಂಧ ಅಥವಾ ಶಿವ ಪಾರ್ವತಿಯರ ಸಂಬಂಧ ಅಂತ ಹೇಳ್ತೀವಿ ನೋಡ್ರಿ. ಈ ಸಂಬಂಧ ಏನದ ನೋಡ್ರಿ, ಈ ಪರಶಿವನಿಂದ ಹೊರಟಂತ ಮೊದಲ ಒಂದು ಭಾಗ ಹತ್ಕೊಂಡನೇ ಅನ್ಬೇಕಾರೆ, ಪರಶಿವನಿಂದ ಹತ್ಕೊಂಡನೇ ಆ ಭಾಗ ಶುರು, ಅದು ಸದಾಶಿವನ ಕ್ಷೇತ್ರ. ಇದಕ್ಕೆ ಸಂಬಂಧಿಸಿದಂಗ ಚನ್ನಬಸವಣ್ಣನವರೊಂದು ವಚನವನ್ನು ನಾನು ನಿಮ್ಗೆ ಓದಿ ತೋರಿಸ್ತೇನೆ. ಸಹಜದಿಂದ ನಿರಾಲಂಬವಾಯಿತು, ನಿರಾಲಂಬದಿಂದ ನಿರವಯವಾಯಿತು, ನಿರವಯದಿಂದ ನಿರಾಕಾರವಾಯಿತು, ನಿರಾಕಾರದಿಂದ ಆದಿಯಾಯಿತು, ಆ ಆದಿಯಿಂದ ಮೂರ್ತಿಯಾದನೊಬ್ಬ ಶರಣ, ಆ ಶರಣನ ಮೂರ್ತಿಯಿಂದ ಸದಾಶಿವನಾದ, ಆ ಸದಾಶಿವ ಮೂರ್ತಿಗೆ ಜ್ಞಾನ ಶಕ್ತಿಯಾದಳು, ಆ ಸದಾಶಿವಂಗೆಯೂ ಜ್ಞಾನ ಶಕ್ತಿ ಇಬ್ಬರಿಗೆಯೂ ಶಿವನಾದ, ಆ ಶಿವಂಗೆ ಇಚ್ಛಾಶಕ್ತಿಯಾದಳು, ಆ ಶಿವಂಗೆಯೂ ಇಚ್ಛಾಶಕ್ತಿ ಇಬ್ಬರಿಗೆಯೂ ರುದ್ರನಾದ, ಆ ರುದ್ರಂಗೆ ಕ್ರಿಯಾಶಕ್ತಿಯಾದಳು, ಆ ರುದ್ರಂಗೆ ಕ್ರಿಯಾಶಕ್ತಿ ಇಬ್ಬರಿಗೆಯೂ ವಿಷ್ಣುವಾದ, ಆ ವಿಷ್ಣುವಿಂಗೆ ಮಹಾಲಕ್ಷ್ಮಿಯಾದಳು, ಆ ವಿಷ್ಣುವಿಂಗೆಯೂ ಮಹಾಲಕ್ಷ್ಮಿ ಇಬ್ಬರಿಗೂ ಬ್ರಹ್ಮನಾದ, ಆ ಬ್ರಹ್ಮಂಗೆ ಸರಸ್ವತಿಯಾದಳು, ಆ ಬ್ರಹ್ಮಂಗೆಯೂ ಸರಸ್ವತಿ ಇಬ್ಬರಿಗೆಯೂ ನರರು ಸುರರು ದೇವರುಗಳು ಹೆಣ್ಣು ಗಂಡು ಸಚರಾಚರಗಳು ಸಹಿತವಾಗಿ 84 ಲಕ್ಷ ಜೀವ ಜಂತುಗಳು ತೋರುವ ತೋರಿಕೆಯಲ್ಲ ಹುಟ್ಟಿತ್ತು ಕಾಣ ಕೂಡಲೇ ಚೆನ್ನ ಸಂಗಮ ದೇವ. ಪ್ರಕೃತಿ ಹೇಗ ಪ್ರಾರಂಭದಲ್ಲಿ ರೂಪುಗೊಂಡದ ಅನ್ನೋದನ್ನು ಚನ್ನಬಸವನವರು ಈ ವಚನ ಹೇಳ್ತಾರೆ. ಇದನ್ನ ಹೇಳ್ತಾರಂತಂದ್ರೆ ಕಲ್ಪಿಸಿಕೊಂಡು ಹೇಳ್ಯಾರನೂ ಇಲ್ಲ, ಅದು ಸತ್ಯವೇ. ಆದ್ರೆ ಅದು ನಮ್ಮ ಅನುಭವಕ್ಕೆ ಬರೋದಿಲ್ಲ ಅಥವಾ ಲೋಕಜೀವಿಗಳ ಅನುಭವಕ್ಕೆ ಬರೋದಿಲ್ಲ ಅನ್ನೋ ಕಾರಣದಿಂದಾಗಿ ನಾವು ಅದನ್ನು ಸುಳ್ಳು ಅಂತ ಅನ್ಬೋದು. ಹಿಂಗ ನಾವು ಅದು ಸುಳ್ಳು ಅಂದಿವಂದ್ರೆ ಈ ಚನ್ನಬಸವನವರು ಬರ್ದದ್ದು ಎರಡರಾಗ ಒಂದನ್ನ ಅದು ಸುಳ್ಳು ಇರಬೇಕು, ಇಲ್ಲ ಪ್ರಕ್ಷಿಪ್ತ ಇರ್ಬೇಕಂತ. ಪ್ರಕ್ಷಿಪ್ತ ಯಾಕೆ ಇಲ್ಲ ಅಂತಂದ್ರೆ ಬಸವನಾರರು ಅಥವಾ ನಮ್ಮ ಪವು ಹಳಕಟ್ಟಿಯವರು ಅಥವಾ ನಂತರ ಇದನ್ನ ಮಾಡಿದಂತ ಸಂಪಾದನೆ ಮಾಡಿದಂತ ಕಲಬುರ್ಗಿ ಅವರು, ಈಗ ನಮ್ಮ ಉಳಿಕೆ ಇದೇನು ಸಂಪಾದನೆ ಮತ್ತೆ ಚಾಲು ಇಟ್ಟಾರ, ಇವ್ರೆಲ್ಲರಿಗೂ ಅದನ್ನ ಬಿಡ್ಲಿಕ್ಕೆ ಆಗಿಲ್ಲ, ಬಿಡುದಿಲ್ಲ, ಅವರು ಬಿಟ್ಟಿಲ್ಲ. ಕಾರಣ ಏನು ಅಂದ್ರೆ ಹಂಗೆ ಅವನ್ನೆಲ್ಲ ತೆಗಿಲಿಕ್ಕೆ ಹೋದ್ರೆ ವಚನ ಶಾಸ್ತ್ರದ ಅರ್ಧದಷ್ಟು ಭಾಗ ಹಂಗ ಹೋಗೇ ಬಿಡ್ತಕ್ಕ. ಅಲ್ಲಿ ಏನೋ ಒಂದು ವಿಶೇಷತೆ ಐತಿ, ಅದ ಆ ವಿಶೇಷತೆಯನ್ನು ಲಕ್ಷಿಸ್ತಾ ಅವ್ರು ಆ ಎಲ್ಲಾ ವಚನಗಳನ್ನು ಉಳಿಸ್ಕೊಂಡಾರ ನೋಡ್ರಿ. ಹಂಗ ಹೆಣ್ಣು ಗಂಡು ಸಚರಾಚರಗಳು ಸಹಿತವಾಗಿ 84 ಲಕ್ಷ ಜೀವ ಜಂತುಗಳು ತೋರುವ ತೋರಿಕೆಯಲ್ಲ ಹುಟ್ಟಿತ್ತು ಕಾಣ ಕೂಡಲೇ ಚೆನ್ನ ಸಂಗಮ ದೇವ ಅಂತ ಹೇಳುವಲ್ಲಿ ವಚನ ಮುಗಿತದ. ಅದಕ್ಕೆ ಈ ಸದಾಶಿವ, ಶಿವ, ರುದ್ರ ಇವರು ಬೇರೆ ಬೇರೆ ಸ್ವರೂಪರು ಅಥವಾ ಬೇರೆ ಬೇರೆ ಅಧಿಕಾರಿಗಳು ಅಂತಂದ್ರೆ ಅರ್ಥ. ಸದಾಶಿವನ ಕ್ಷೇತ್ರ ಏನದ ನೋಡ್ರಿ, ಅದು ನಿರಾಕಾರ. ಆದ್ರೆ ಅಲ್ಲಿ ಒಳಗೆ ಈ ಆಕಾರದಂತ ಈ ಶಿವಯೋಗಿಗಳು ಅಲ್ಲಿಗೂ ಅದಾರ ನೋಡ್ರಿ. ಹೀಗಾಗಿ ಬಹಳಷ್ಟು ಕಡೆ ಏನ್ ಬರ್ತದಂದ್ರ ಸದಾಶಿವ ಸಾಕಾರನೂ ಹೌದು ನಿರಾಕಾರನೂ ಹೌದು ಅಂತ ಬರ್ತದೆ. ಯಾಕಂದ್ರೆ ಮೂಲದಲ್ಲಿ ಸದಾಶಿವನ ಕ್ಷೇತ್ರ ನಿರಾಕಾರ, ಆದ್ರೆ ಅಲ್ಲಿ ಸಾಕಾರ ಶಿವಯೋಗಿಗಳು ಅಲ್ಲಿ ಅದಾರ ಅನ್ನೋದ್ರಿಂದಾಗಿ ಸದಾಶಿವ ಸಾಕಾರನೂ ಹೌದು
ನಿರಾಕಾರನೂ ಹೌದು ಅಂತಂದ್ರೆ ಅದಕ್ಕೆ ಸದಾಶಿವ ಶಿವ ರುದ್ರ ಇವರು ಬೇರೆ ಬೇರೆ ಸ್ವರೂಪದ ಎಂಬುದು ಇದರಿಂದ ನಮಗ ಗೊತ್ತಾಗ್ತದ ಅಂತಂದ್ರೆ ಅಥವಾ ಅವರೆಲ್ಲ ಏನು ಅಂತಂದ್ರೆ ಪರಶಿವನ ಬೇರೆ ಬೇರೆ ರೂಪಗಳು ಅಥವಾ ಬೇರೆ ಬೇರೆ ಅಂಶಗಳು ಪರಶಿವನಿಂದ ಬಂದಂಥವ್ರೆಲ್ಲ ಏನು ಆದ್ರೆ ಅವ್ರ ರೂಪ ಸ್ವಲ್ಪ ಸ್ವಲ್ಪ ಬೇರೆ ಆಗ್ತದ ನಂಗೆ ಹಂಗ ಚನ್ನಬಸವಣ್ಣವ್ರಿಗೆ ಇನ್ನೊಂದು ವಚನ ನಿಮ್ ಮುಂದೆ ಓದ್ ತೋರಿಸ್ಲಿಕ್ಕೆ ಇಚ್ಛಾ ಪಡ್ತೇನೆ. ಅದೇನು ಅಂತಂದ್ರೆ ಇಂಗಡಲಣುಗನ ಕೂಡಿದ ಪತಂಗನು ತಾಮಸ ದಿವಸವ ಮರೆದಂತೆ. ಯಾರು ಜೀವಶಾಸ್ತ್ರವನ್ನು ಕಲಿಸಿರ್ತಾರೋ ಅವ್ರಿಗೆ ಇದು ಹೆಚ್ಚು ಲಘು ಪಟಾಸ್ತದ. ಅದೇನು ಅಂತಂದ್ರೆ ಈ ಪತಂಗ ಅಥವಾ ಪಾತ್ರಗಿತ್ತಿ ಅತಿ ನಾವು ಅಂತ ಕರಿತೀವಿ ನೋಡ್ರಿ, ಅದರ ಮೂಲ ಏನ್ ಇರ್ತದ ಅಂತಂದ್ರೆ ಮೂಲ ಒಂದು ರಸ, ಬಿಳಿ ರಸ ಆಗ್ತದ. ಯಾರ್ಯಾರ ಅಂತ ಒಂದ್ ತತ್ತಿ ಹೊಡೆದ್ ನೋಡಿರಿ ಅದು ಬಿಳಿ ರಸ ಬರ್ತದ. ಆ ರಸ ಏನಾಗ್ತದ ಅಂತಂದ್ರೆ ಒಂದು ಕೀಡೆ ಆಗ್ತದೆ. ಆ ನಂತರ ಅದೇ ತನ್ನನ್ನು ತಾನು ಒಂದು ರಸವನ್ನು ಸೃಷ್ಟಿಸಿ ತನಗೊಂದು ಕೋಚ ನಿರ್ಮಿಸಿಕೊಡ್ತದೆ. ಅದು ಮುಂದೆ ಏನಾಗ್ತದೆ, ಚಿಟ್ಟೆಯಾಗಿ ಹಾರಿ ಹೋಗ್ತದೆ. ಹಾಗಾದ್ರೆ ಏನದು ಈ ನಾಲ್ಕು ಸ್ಥಿತಿಗಳು ಏನು? ಮೂಲ ಏನು ರಸ ಐತ್ ನೋಡಿ, ಬಿಳಿ ರಸ, ಅದರದೇ ಇವು ಭಾಗಗಳು. ಹಂಗ ಇದನ್ನ ಚನ್ನಬಸವನವರು ಈ ವಚನವನ್ನ ಪರಶಿವನಿಂದ ಬಂದಂತ ಈ ಒಂದು ಭಾಗಕ್ಕೆ ಬಹಳ ಸುಂದರವಾಗಿ, ಎಷ್ಟೊಂದು ಸುಂದರ ದೃಷ್ಟಾಂತವನ್ನು ನಾನು ನೋಡೇ ಇಲ್ಲ. ಇಂಗಡಲಣುಗನ ಕೂಡಿದ ಪತಂಗನು ತಾಮಸ ದಿವಸವ ಮರೆದಂತೆ, ಸತ್ವದ ಗುಣ ರಜದಲಡಗಿ, ರಜದ ಗುಣ ತಾಮಸದಲಡಗಿ, ತಾಮಸದ ಗುಣ ರುದ್ರನೊಡಡಗಿ, ರುದ್ರನ ಗುಣ ಈಶ್ವರನೊಡಡಗಿ, ಈಶ್ವರನ ಗುಣ ಮಹೇಶ್ವರನೊಡಡಗಿ, ಮಹೇಶ್ವರನ ಗುಣ ಸದಾಶಿವನೊಳಡಗಿ, ಸದಾಶಿವನ ಗುಣ ಅಕ್ಷರ ಪರಶಿವನೊಳು ಅಡಗಿ, ಅಕ್ಷರಾಣಿ ಚ ಮಾತ್ರಾಣಿ ಸರ್ವೇ ಬಿಂದು ಸಮಾಶ್ರಿತಾ, ಬಿಂದುರ್ಭಿದ್ಯತೆ ನಾದೇನ ಸುನಾದಸ್ತೇನ ಭಿದ್ಯತೆ ಎಂದುದಾಗಿ. ಕೂಡಲ ಚನ್ನ ಸಂಗಯ್ಯ ನಿಮ್ಮ ಶರಣ ಬಲ್ಲನಲ್ಲದೆ. ನೋಡ್ರಿ, ಇದು ಶರಣರಿಗೆ, ಶಿವಯೋಗಿಗಳಿಗೆ ಮಾತ್ರ ಗೊತ್ತಾಗ್ತದ. ಕೂಡಲ ಚನ್ನ ಸಂಗಯ್ಯ ನಿಮ್ಮ ಶರಣ ಬಲ್ಲನಲ್ಲದೆ ಉಳಿದವರು ಎತ್ತ ಬಲ್ಲರು. ಅವರು ಸ್ಥೂಲಕ್ಕೆ ತಂದೆ ನೋಡ್ಲಿಕ್ಕೆ ಪ್ರಯತ್ನಿಸಿದ್ರಿಂದ ಅವ್ರು ನೋಡಕ್ ಸಾಧ್ಯ ಆಗುದಿಲ್ಲ ಅಂತ ಅದ್ರ ಅರ್ಥ. ಹಿಂಗ ಈ ಒಂದು ಸದಾಶಿವನಿಂದ ಏನು ಹೊರಗೆ ಬಂದದ ನೋಡ್ರಿ, ಇದು ಎಷ್ಟೋ ಒಂದು ಲಕ್ಷ ಕೋಟಿ ವರ್ಷಗಳ ಮುಂದೆ ಬಂದಿರಬೇಕು, ಬಂದದ. ಅಂತಿಮವಾಗಿ ಒಂದು ನಮ್ಗೆ ಯಾವಾಗ ಹೇಳ್ತಿದ್ರು ನನಗೆ, ಅಂತಿಮವಾಗಿ ಒಂದು ಪ್ರಳಯ ಬರ್ತದೆ. ಆ ಪ್ರಳಯ ಅಂತಿಮವಾಗಿ ಸದ್ಯಕ್ಕೆ ಬರ್ತದೆ, ಹಂಚಿ ಬಿಟ್ಟು ಇರ್ಬೇಕು ನೀವು. ಅಂತಿಮವಾಗಿ ಕೋಟ್ಯಾಂತರ ಒಂದು ವರ್ಷಗಳ ನಂತರ ಒಂದು ಪ್ರಳಯ ಬರ್ತದೆ. ಆ ಪ್ರಳಯ ಬಂದಾಗ ಇದೇನು 30% ಹೊರಗೆ ಬಂದತ್ ನೋಡ್ರಿ, ನೇರವಾಗಿ ಒಳಗೆ ಹೋಗಿ ಕುಡ್ಕೋತದ. ಅದಕ್ಕೆ ಅಂತಿಮ ಪ್ರಳಯ ಅಂತ ಕರೀತಾರೆ. ಹಂಗಾದ್ರೆ ಪ್ರಳಯ ಅಂದ್ರೆ ಏನು ಅಂದ್ರೆ ನಾಶ ಅಥವಾ ಸಾವು. ಪ್ರತಿ ಕ್ಷಣವೂ ಪ್ರಳಯ ಚಾಲು ಇರ್ತದೆ. ಯಾಕ ಪ್ರತಿ ಕ್ಷಣವೂ ಒಂದು ಜೀವಿ ಸಾಯತ್ತಿತ್ತು. ಹಾಗೆ ಪ್ರಳಯ ಅನ್ನೋದು ಈ ಭೂಮಿ ಮೇಲೆ ಸಹಜನೇ. ಆದ್ರೆ ಪೂರ್ಣ ಪ್ರಳಯ ನಾವೇನ್ ಕರಿತೀವಿ ನೋಡ್ರಿ, ಅದು ಒಂದು ಕಾಲಕ್ಕೆ ಬರ್ತದ ಅಂತ ಅರ್ಥ. ಅದಕ್ಕೆ जर 700 मध्ये फक्त घर आता फक्त प्लॉट आहेत नाही हे फुल प्लॉट. ಅದಕ್ಕ ಕಾಡಸಿದ್ದೇಶ್ವರ ಒಂದು ವಚನ ಏನ್ ಬರ್ತದ, ಒಂದ್ ಸ್ವಲ್ಪ ಭಾಗ ಹೇಳ್ತೇನೆ ನಿಮ್ಗ. ಬ್ರಹ್ಮ, ವಿಷ್ಣು, ರುದ್ರ, ಈಶ್ವರ, ಸದಾಶಿವ ಮೊದಲಾದ 33 ಕೋಟಿ ದೇವರುಗಳು ಇಂಥವರೆಲ್ಲರೂ ಎತ್ತಲಾನು ಕಾಲಕ್ಕೆ ಕೊನೆಗೆ ಮರಣಕ್ಕೆ ಒಳಗಾದರು ಅಂತ ಹೇಳ್ತಾರೆ. ಅಂದ್ರೆ ಅವ್ರಿಗೂ ಕೂಡ ಈ ಒಂದು ಪ್ರಳಯ ಅದ, ಅವ್ರಿಗೂ ಕೂಡ ಕೊನೆ ಅದ ಅನ್ನೋದನ್ನ ಇಲ್ಲಿ ಹೇಳ್ತಾರೆ ನೋಡ್ರಿ. ಅದಕ್ಕ ಈ ಒಂದು ನಮ್ಮ ಬದುಕಿಗೆ 2 ಸೆಳೆತಗಳು ಅಥವಾ ಗುರುತ್ವ ಬಲ ನಾವೇನ್ ಕರಿತೀವಲ್ಲ ಇರ್ತಾವ. ನಾವು ಒಂದು ಕಲ್ಲು ಹೋಗಿದ್ರೆ ಅದು ಭೂಮಿಗೆ ಬಂದು ಬೀಳ್ತದ ನೋಡ್ರಿ. ಕಾರಣ ಏನು ಅಂತಂದ್ರೆ ಮ್ಯಾಲ ಹೋಗಿದ್ರೆ ಅದು ಭೂಮಿಗೆ ಬಂದು ಬೀಳ್ತದ. ಅದಕ್ಕೇನು ಅಂದ್ರೆ ಕಲ್ಲಿಗೆ ಆ ಗುರುತ್ವ ಬಲದ ಪರಿಣಾಮ ಆಗ್ತದೆ. ಹಂಗ ಈ ಜೀವಿಗೆ ಈ 2 ಒಂದು ಸೆಳೆತ ಇರ್ತಾವತ್ತನ್ನ. ಅದಕ್ಕೆ ಆ ಒಂದು ಸೆಳೆತ ಒಂದು ಅಲ್ಲಿ ಪರಮಾತ್ಮನ ಕಡೆಗೆ, ಅದಕ್ಕ ಪರಾಪ್ರಕೃತಿ ಸೆಳೆತ ಅಂತ ಕರೀತಾರೆ. ಇನ್ನು ಇದು ಭೂಮಿ ಕಡೆಗೆ ಅದು ಅಪರಾಪ್ರಕೃತಿ ಸೆಳೆತ. ಹೀಗ ಈ ಪರಾಪ್ರಕೃತಿ ಮತ್ತು ಅಪರಾಪ್ರಕೃತಿ ಈ 2ನ್ನೂ ದಾಟಿ ಹೋಗುವಂತ, 2ನ್ನೂ ಮೀರಿ ಹೋಗುವಂತ
ಸಾಧನೆಯಿಂದ ಪರಶಿವನಲ್ಲಿ ಸಮರಸ ಆಗುವಂತ ಒಂದು ಮಾರ್ಗ ಏನದ ನೋಡ್ರಿ, ಅದು ಶಿವಯೋಗಾನುಸಂಧಾನದ ಮಾರ್ಗ. ಅದನ್ನ ಶಿವಯೋಗಿಗಳು ನಮ್ಮ ಶರಣೆಯರು ಸಾರ್ಸ್ಯಾರ ಅನ್ನೋದ್ರಿಂದಾಗಿ ನಾವು ಅವರಿಗೆಲ್ಲ ಒಂದು ಅನಂತ ಒಂದು ವಂದನೆಗಳನ್ನು ಸಲ್ಲಿಸಲೇಬೇಕಲ್ಲ. ಅದಕ್ಕೆ ಚನ್ನಬಸವಣ್ಣವ್ರು ಏನು ಮೊದಲನೇ ವಚನ ಓದಿ ನೋಡ್ರಿ, ಚನ್ನಬಸವಣ್ಣ ಅವ್ರದ್ದು ಆ ಮೊದಲನೇ ವಚನ, ಆತ್ಮ ಹೆಂಗ ಈ ಕೆಳಗೆ ಬಂದು ಅಥವಾ ಅಧೋಮುಖವಾಗಿ ಬಂದು ಜೀವಿಗಳಾಗಿ ಪರಿಣಮಿಸದ ಅಥವಾ ಜೀವಿಗಳಾಗಿ ರೂಪುಗೊಂಡದ ಅಂತ ಹೇಳ್ತಿದ್ರ, ಶಿವಯೋಗಾನುಸಂಧಾನದಿಂದ ಈ ಜೀವಾತ್ಮ ಸಾಧನೆಯ ಮಾರ್ಗವನ್ನು ದಾಟಿ ಪರಶಿವನಲ್ಲಿ ಒಂದಾದಾಗ ಆ ಒಂದು ಸ್ಥಿತಿ ಏನು ಬರ್ತದ ನೋಡ್ರಿ, ಅದು ಊರ್ಧ್ವಮುಖ. ಜೀವಾತ್ಮ ತೆಳಗೆ ಬರೋದು ಅಧೋಮುಖ ಒಂದು ಚಲನೆ. ಶಿವಯೋಗಾನುಸಂಧಾನದಿಂದ ಜೀವಾತ್ಮ ಎಲ್ಲವನ್ನೂ ಮೀರಿ ಅಪರಾ ಪ್ರಕೃತಿಯನ್ನ ಮೀರಿ ಪರಾಪ್ರಕೃತಿಯನ್ನೂ ಮೀರಿ ಪರಮಾತ್ಮನಲ್ಲಿ ಒಂದೇನಾಗ್ತದ ನೋಡ್ರಿ, ಅದು ಶಿವಯೋಗಾನುಸಂಧಾನದ ಒಂದು ಅಂತಿಮ ಹಂತ ಅಂತ ಹೇಳಕ್ ಬರ್ತದಪ್ಪ. ಅದಕ್ಕೆ ಈ ಒಂದು ಪ್ರಭಲಿಂಗ ಲೀಲೆ, ಚಾಮರಸ ಏನು ಪ್ರಭಲಿಂಗ ಲೀಲೆ ಹೇಳ್ತಾರ ನೋಡ್ರಿ, ಅದರ ಒಂದು ಇದು ಗುಣ ಏನು ಅಂದ್ರೆ ಅದು ಊರ್ಧ್ವಮುಖದ ಒಂದು ಕ್ರಮವನ್ನು ಹೇಳ್ತಾರೆ. ಅಂದ್ರೆ ಶಿವಯೋಗಾನುಸಂಧಾನದ ಕ್ರಮವನ್ನೇ ಅದು ಹೇಳ್ತಾನ ತನ್ನಗ ಅರ್ಥ. ಚಾಮರಸ ಪ್ರಭುಲಿಂಗ ಲೀಲೆಯಲ್ಲಿ ಏನ್ ಹೇಳ್ತಾನಂತಂದ್ರೆ ಶಿವಯೋಗಾನುಸಂಧಾನವನ್ನೇ ಅಥವಾ ಶಿವಯೋಗ ಸಾಧಕನ ಒಂದು ಮಾರ್ಗವನ್ನೇ ಹೇಳ್ತಾನಂತ. ಈ ಹೇಳ್ತಾ 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 ಬಂದಾಗ ಏನಾಗಿತ್ತು ಅಂದ್ರೆ ಅದು ಅಂತಿಮವಾಗಿ ಅದು ಈ ಪ್ರಭುಲಿಂಗ ಲೀಲೆಯ ಒಂದು ಭಾಗ ಏನು ಸಮಸ್ಯೆ ಬರ್ತದ ಅಂತಂದ್ರೆ, ಅದನ್ನ ಲೋಕಜೀವಿಗಳು ನಮ್ಮ ಶರಣರಿಗೆ ಇದನ್ ಮಾಡಿ ಅನ್ವಯ ಮಾಡಿ ಹೇಳ್ತಿರ್ತಾರೆ ನೋಡ್ರಿ. ಚಾಮರಸನ ವಿಚಾರ ಹಾಗಿಲ್ಲ. ಯಾಕಂತಂದ್ರೆ ಚಾಮರಸ ಹೇಳೋದು ಏನದ ಅಂತಂದ್ರ ಊರ್ಧ್ವಮುಖ ಒಂದು ಚಲನೆಯನ್ನು ಮಾತ್ರ ನಾವು ಹೇಳೋದು. ಈ ಊರ್ಧ್ವಮುಖ ಚಲನೆಯಲ್ಲಿ ಆ ಒಂದು ಭಾಗದಲ್ಲಿ ನಾವು ಏನಾಗ್ತೀವತ್ತಂದ್ರೆ ನಮ್ಮ ಈ ಭೌತಿಕ ಜಗತ್ತಿಗೆ ಅಥವಾ ಸ್ಥೂಲ ಜಗತ್ತಿಗೆ ಸಂಬಂಧಿಸಿದಂತ ಎಲ್ಲವನ್ನೂ ಬಿಟ್ಟು ಜೀವಾತ್ಮ ಬೆಳಕಿನ ರೂಪದಲ್ಲಿ, ಅದೇ ಬೆಳಕಿನ ರೂಪದ ಪರಮಾತ್ಮನಲ್ಲಿ ಒಂದಾಗುವಂತ ಕ್ರಮ ಏನು ಬರ್ತದ ನೋಡ್ರಿ, ಇದು ಶಿವಯೋಗ ಸಾಧನೆಯ ಅಂಶ. ಅದನ್ನ ನಾವು ಈ ಇದಕ್ ಭಾಗಕ್ಕ ಈ ಚಾಮರಸನ ಪ್ರಭುಲಿಂಗ ಲೀಲೆಗೆ ಅನ್ವಯಿಸನೇ ಲಕ್ಷಿಸ್ಬೇಕು. ಆದಾಗ ಒಂದೊಂದೇ ಗೊತ್ತಾಗ್ತದೆ ಅನ್ನ. ಎಷ್ಟೋ ಸಲ ರಾಮಾಯಣ ಮಹಾಭಾರತಗಳು ಚಾರಿತ್ರಿಕ ಒಂದು ಗ್ರಂಥಗಳು ಅಂತ ಹೇಳ್ತಾರೆ. ರಾಮಾಯಣವು ಮಹಾಭಾರತವು ಅವು ಕೂಡ ಶಿವಯೋಗಿಗಳಿಂದನೇ ರಚಿತವಾದಂಥವುಗಳು. ಅವು ಎರಡೂ ಕೂಡಿಸಿರ ಏನದ ನೋಡ್ರಿ, ಅವು ಎಲ್ಲವನ್ನೂ ಒಟ್ಟಿಗೆ ತಂದದ್ದು ಪ್ರಭುಲಿಂಗ ಲೀಲೆ. ಆದ್ರೆ ಅಲ್ಲಿ ವಾಲ್ಮೀಕಿ ಮಹರ್ಷಿಗಳು ಮತ್ತು ವೇದವ್ಯಾಸ ಮಹರ್ಷಿಗಳು ಏನ್ ಮಾಡ್ಯಾರತ್ತಂದ್ರೆ ತಮಗೆ ಹೊಂದಿದಂತ ಏನು ಈ ಭಾಗವನ್ನ ಹಂಚ್ಕೊಂಡಾರ ನೋಡ್ರಿ. ರಾಮಾಯಣ ಏನ್ ಹೇಳ್ತಂದ್ರೆ ಪ್ರಕೃತಿ ಪುರುಷರ ಸಂಬಂಧವನ್ನು ಹೇಳ್ತದ. ಅದಕ್ಕ ಮರ್ಯಾದಾ ಪುರುಷೋತ್ತಮ ಅಂತ ರಾಮನನ್ನ ಅಲ್ಲಿ ಹೆಸರಿಸ್ಯಾರ ನೋಡ್ರಿ. ಶ್ರೀ ರಾಮಚಂದ್ರ ಅಲ್ಲಿ ಮರ್ಯಾದಾ ಪುರುಷೋತ್ತಮ ತಂದ. ಮರ್ಯಾದಾ ಪುರುಷೋತ್ತಮ ಅಂತಂದ್ರೆ ಒಂದು ಮಿತಿಗೆ ಒಳಪಟ್ಟಂತ ಪುರುಷೋತ್ತಮ ಅಂದ್ರೆ ಪರಶಿವನ ರೂಪ, ನಿರಾಕಾರ ಪರಶಿವ. ಅವ ನಿರಾಕಾರ ಅಲ್ಲ ಶ್ರೀರಾಮಚಂದ್ರ, ಅವ ಒಂದು ಮಿತಿಗೆ ಒಳಪಟ್ಟ ನೋಡ್ರಿ. ಅದಕ್ಕೆ ಮಿತಿಗೆ ಒಳಪಟ್ಟಂತ ಆತನು ಬದಲಾಗಿ ಅವ ಅಲ್ಲಿ ಒಂದು ಭಾಗಕ್ಕೆ ಅಥವಾ ಒಂದು ಇದು ಏನದ ನೋಡ್ರಿ ರೂಪಕ್ಕೆ ಒಳಪಟ್ಟಾನ ಅಂತ ಹೇಳುದು. ಅದಕ್ಕೆ ಮರ್ಯಾದೆ ಅಂತಂದ್ರೆ ಒಂದು ಮಿತಿ. ಅದಕ್ಕೆ ಶ್ರೀರಾಮಚಂದ್ರನನ್ನ ಕೊನೆ ತನಕ ಅವ್ರು ವಾಲ್ಮೀಕಿ ಮಹರ್ಷಿಗಳು ಏನ್ ಮಾಡ್ತಾನ, ಅವ್ನು ಮರ್ಯಾದಾ ಪುರುಷೋತ್ತಮ ಅಂತ ಹೇಳ್ತಾರ. ಆ ಸೀತಾದೇವಿಯನ್ನ ಆಕಿ ಪ್ರಕೃತಿಯ ಭಾಗ. ಅದಕ್ಕೆ ಪ್ರಕೃತಿ ಅಂದ್ರೆ ಭೂಮಿ ಅಂತ ನಾವು ತಿಳಿತೀವಿ ನೋಡ್ರಿ. ಅದಕ್ಕೆ ಸೀತಾದೇವಿ ಸಿಗುದನ ಪ್ರಕೃತಿ ಒಳಗ, ಭೂಮಿ ಒಳಗ. ಅದಕ್ಕೆ ಟಿವಿ ಅವ್ರದು ತೋರಿಸ್ತಾರ ನೋಡ್ರಿ, ಒಂದು ಪೆಟ್ಟಿಗೆ ಒಳಗೆ ಸಿಕ್ಕು ಅದು ಇದು ಅನ್ನೋದು. ಹಂಗ ಕೊನೆಗೆ ಲಕ್ಷ್ಮಣ ಬಿಟ್ಟು ಬರಾಕ್ ಹೋದಾಗ ಆಕಿ ಭೂಮಿ ಒಳಗನು ಮುಂದೆ ಮತ್ತೊಂದ್ಸಲ ಹೋದಾಗ ಆಕಿ ಭೂಮಿ ಒಳಗೆ ಹೋಗ್ತಾ ಅವಾಗ ಆಕಿಗೂ ಅವಂಗೂ ಆಕಿ ಸಿಗೋದಿಲ್ಲ. ಅದರ ಅರ್ಥ ಶ್ರೀ ರಾಮಚಂದ್ರ ಪುರುಷನ ಒಂದು ಸಂಕೇತ, ಸೀತಾದೇವಿ ಪ್ರಕೃತಿಯ ಸಂಕೇತ, ರಾಮಾಯಣ ಪುರುಷ ಮತ್ತು ಪ್ರಕೃತಿಗಳ ಒಂದು
ಸಂಬಂಧವನ್ನು ಹೇಳುವಂತ ಕಾವ್ಯ ಅಂತಿದ್ರ ಮಹಾಭಾರತ ಏನು ಅಂತಂದ್ರ ಅದು ದುರ್ಗುಣಗಳು ಮತ್ತು ಸದ್ಗುಣಗಳ ಒಂದು ನಡುವಿನ ತಾಕಲಾಟವನ್ನು ಹೇಳ್ತು. ಆ ತಾಕಲಾಟವನ್ನೇ ವೇದವ್ಯಾಸರು ಏನ್ ಮಾಡ್ಯಾರ ಅಂತಂದ್ರೆ ಕುರುಕ್ಷೇತ್ರ ಒಂದು ಯುದ್ಧಕ್ಕೆ ಹೋಲಿಸಿ ಹೇಳ್ಯಾರ ಅಂತಂದಂಗ, ಯೋಗ ಅಥವಾ ಯೋಗ ಎಂದೂ ಪ್ರಾಣ ಹಾನಿಯನ್ನು ಒಪ್ಪೋದಿಲ್ಲ. ಹಾಗಿದ್ದಾಗ ಲಕ್ಷಾಂತರ ಜನ ಕುರುಕ್ಷೇತ್ರ ಇದ್ರಾಗ ಸಾಯ್ತಾರ. ಅದರ ಅರ್ಥ ಅದು ಕಲ್ಪನೆ ಮಾತ್ರ. ಆ ಕಲ್ಪನೆ ಅಂತಂದ್ರೆ ಆದ್ರೆ ಅದೇನಾಗ್ಯದಂದ್ರ ನಮಗ ಅದೇ ಒಂದು ಸತ್ಯ ಅಂತ ಪರಿಸಿ ಅದನ್ನೇ ಸಿಕ್ಕಾಪಟ್ಟೆ ನಾವು ಅದನ್ನ ಅನುಸರಿಸ್ಕೊತ ಹೋಗ್ತೀವಿ ನೋಡ್ರಿ. ಅದು ಅಲ್ಲ, ಯೋಗ ಎಂದೂ ಪ್ರಾಣ ಹಾನಿಯನ್ನು ಒಪ್ಪೋದಿಲ್ಲ. ಅದು ಕೇವಲ ಪ್ರಾಣ ರಕ್ಷಣೆಯನ್ನು ಮಾತ್ರ ಒಪ್ತದ. ಹಂಗ ಈ ಒಂದು ಪ್ರಕೃತಿ ಪುರುಷರ ಒಂದು ರಾಮಾಯಣ ಸದ್ಗುಣ ಮತ್ತು ದುರ್ಗುಣಗಳ ಒಂದು ತಾಕಲಾಟ, ಈ ಮಹಾಭಾರತ ಎರಡನ್ನೂ ಕೂಡಿಸಿ ಎರಡನ್ನೂ ಒಟ್ಟಿಗೆ ತಂದು ಜಾಮರಸ ಪ್ರಭುಲಿಂಗ ಲೀಲೆಯನ್ನ ರೂಪಿಸ್ಯಾನ. ಅದು ಎಷ್ಟು ಪದ್ಯ? 1111 ಪದ್ಯ. ಯಾರು ಅದನ್ನ ಒಂದು ತೆಗಿಲಾಕೂ ಬರುದಿಲ್ಲ ಮತ್ತೆ ಹಾಕಾಕೂ ಬರುದಿಲ್ಲ. ಅದನ್ನು ರಾಮಾಯಣ ಮಹಾಭಾರತಗಳಲ್ಲಿ ಎಷ್ಟೋ ಸಾಕಷ್ಟು ನಡುವೆ ಸೇರ್ಪಡೆ ಆಗ್ಯಾವತ್ತಂದ. ಕಾರಣ ಏನು ಅಂದ್ರೆ ಅವು ಅಷ್ಟು ಶಿಥಿಲತೆಯನ್ನು ಹೊಂದ್ಯಾವತ್ತಂದ ಅರ್ಥ. ಅದು ಇಲ್ಲಿ ಹಂಗಾಗೋದಿಲ್ಲ. ಪ್ರಭುಲಿಂಗ ಲೀಲೆಯಲ್ಲಿ ಯಾರೂ ಒಂದು ಪದ್ಯ ಒಂದು ತೆಗಿಲಾಕೂ ಸಾಧ್ಯ ಇಲ್ಲ, ಒಂದು ಪದ್ಯ ಒಂದು ಸೇರಿಸ್ಲಾಕ. ಅದಕ್ಕೆ ಡಾಕ್ಟರ್ ಕಲಬುರ್ಗಿ ಅವರು MM ಕಲಬುರ್ಗಿ ಅವ್ರು ಹೇಳ್ತಾರೆ, ಜಾಮಸ ಇಷ್ಟೊಂದು ಚಾಣತನ ಏನಲ್ಲ, ಇಷ್ಟೊಂದು ಚಾಣತನ ಉಪಯೋಗಿಸಾನಲ್ಲ, ಯಾವ ಅದಕ್ಕೆ ಕೈ ಹಚ್ಚಲಾಕ ಅವಕಾಶ ಇಲ್ಲಾರ್ದಂಗ ಮಾಡ್ಯಾನಂತ. ಹಂಗ ಈ ಒಂದು ಪ್ರಭುಲಿಂಗ ಲೀಲೆ ಏನದ ನೋಡ್ರಿ, ಅದನ್ನು ನಾವು ಹಂಗ ಮುಂದುವರಿಕೋತ ಹೋಗೋಣ. ಈ ಒಂದು ಭಾಗವಾಗಿ ಇವತ್ತು ನಾನು ಈ ಒಂದು ಪ್ರಭುಲಿಂಗ ಲೀಲೆ ಈ ಒಂದು ಇವತ್ತಿನ ಪ್ರವಚನವನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸಿ ನಾಳೆ ಮಹಾದೇವ ವಿವೇಕನ ಗತಿಯನ್ನ ತಗೋತೀನಿ ಅಂತ ತಿಳಿಸಿ ನಾನು ನಿಮ್ಗೆಲ್ಲರಿಗೂ ಶರಣ ಶರಣಾರ್ಥಿಗಳನ್ನ ಒಪ್ಪಿಸ್ತೀನಿ. ಶರಣ ಶರಣಾರ್ಥಿಗಳು. ಧನ್ಯವಾದಗಳು ಅಪ್ಪಾಜಿ. ಬಹಳ ಆಧ್ಯಾತ್ಮಿಕ ನೆಲೆಯೊಳಗ ತಾವು ಪ್ರಭುಲಿಂಗ ಲೀಲೆಯ ಮಾಯಾಜಾಲವನ್ನ ಪ್ರಭುಲಿಂಗ ಲೀಲೆ ವಸ್ತು ರೀ, ಪ್ರಭುಲಿಂಗ ಲೀಲೆಯ ವಸ್ತುವನ್ನ ತಾವ್ ಹೇಳಿದ್ರಿ. ಅನಂತ ಭಕ್ತಿಯ ಶರಣಾರ್ಥಿಗಳು. ಇಂದು ಸರೋಜಮ್ಮ ಮೈಲಾರಪ್ಪ ನಾಯ್ಕರ್, ನಾನು ಸರಿಯಾಗಿ ಅವ್ರ ಹೆಸರು ಅನ್ಲಿಲ್ಲ, ಕ್ಷಮೆ ಇರ್ಲಿ. ನಗೆಮಾರಿ ತಂದೆಯವರ ಧರ್ಮ ಪತ್ನಿರಿ. ಪ್ರಥಮ ಪುಣ್ಯ ಸ್ಮರಣೆ ಅವರ ನಿಮಿತ್ತವಾಗಿ ನಿನ್ನೆ ಅವರದು ಪ್ರಥಮ ಪುಣ್ಯ ಸ್ಮರಣೆ. ಅದನ್ನ ನೆನಪಿಸ್ತಿರ್ತಕ್ಕಂತ ಶ್ರೀಧರ್ ಮುರಾಳಿ ಅಣ್ಣ ಅವರಿಗೆ ಅನಂತ ಶರಣಾರ್ಥಿಗಳನ್ನ ಹೇಳ್ತಾ, ಆ ತಾಯಿಯ ಸ್ಮರಣಾರ್ಥವಾಗಿ ಇವತ್ತು ತಾವು ಪ್ರಭುಲಿಂಗ ಲೀಲೆಯನ್ನ ಆರಂಭ ಮಾಡಿದ್ರಿ. ಬಹಳ ಅದ್ಭುತವಾದಂತ ಆಳವಾದಂತ ಅಧ್ಯಯನ ಮತ್ತ ಅನುಭವದ ನೆಲೆಯೊಳಗ ತಾವು ಹೇಳ್ತಿರಲ್ಲ, ಬಹಳ ಎಲ್ಲರಿಗೂ ತಿಳಿಯುವಂಗ ಅದನ್ನ ಮತ್ತೆ 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 ಹೇಳಿ ಅದನ್ನ ಹೇಳಿದ್ರಿ. ಧನ್ಯವಾದಗಳು ತಮಗೆ ಅಪ್ಪಾಜಿ. ಈಗ ಶ್ರೀಧರಣ್ಣ ಮುರಾಳಿ ಅವರು ಒಂದಿಷ್ಟು ಅನುಭವವನ್ನ ಹಂಚ್ಕೋಬೇಕು ಅಂತ ಹೇಳ್ತೇನ್ರಿ. ಸರ್ವ ಪೂಜ್ಯರಿಗೆ ಶರಣಾರ್ಥಿಗಳು. ಇಲ್ಲಿವರೆಗೆ ಪ್ರಾತಸ್ಮರಣೀಯರಾಗಿರ್ತಕ್ಕಂತಹ ಚಾಮರಸ ಶಿವಯೋಗಿಗಳಿಂದ ರಚಿತವಾಗಿರುವ ಪ್ರಭುಲಿಂಗ ಲೀಲೆಯ ಪೀಠಿಕ, ಇವತ್ತು ಬರೀ ಪೀಠಿಕೆಯನ್ನು ಹಾಕ್ಯಾರ. ನಾಳೆಯಿಂದ ಅದು ಪ್ರಾರಂಭ ಆಗ್ತದೆ. ಅವರು ಚಾಮರಸರು ಶಿವಯೋಗಿಗಳು. ನಮ್ಮ ಪ್ರಾತಸ್ಮರಣೀಯರಾಗಿರ್ತಕ್ಕಂತಹ ಗುರುದೇವರಾದ ಶಿಶುನಾಳದ ಶರೀಫ್ ಸಾಹೇಬ್ರು ಹೇಳ್ತಿದ್ರಿ, ಶರೀಫ್ ಶಿವಯೋಗಿಗಳು ಹೇಳ್ತಿದ್ರು, 6 ಶಾಸ್ತ್ರ 18 ಪುರಾಣ ನನ್ನ ಬಗಲಾಗ, ಪ್ರಭುದೇವರ ಪ್ರಭುಲಿಂಗ ಲೀಲಾ ನನ್ನ ತಲಿ ಮ್ಯಾಲ ಅಂತ. ಇದೊಂದು ಅವರ ಪ್ರಸಿದ್ಧವಾಣಿ. ಅದರ ಅರ್ಥ ಏನಪ್ಪಾ ಅಂತಂದ್ರೆ, ಇವು 6 ಶಾಸ್ತ್ರ ಆಗಿರ್ಬಹುದು, 18 ಪುರಾಣಗಳಾಗಿರ್ಬಹುದು, ನನ್ನ ಬಗಲಾಗ ಅಂತಂದ್ರೆ ಅದರ ಅರ್ಥ ಬಗಲಾಗ ಹಿಡ್ಕೊತಾರಲ್ರಿ, ಒಂದು ಕುರಿಯನ್ನ ಏನನ್ನ ಬಗಲಾಗ ಹಿಡ್ಕೊತಿದ್ವಿ. ಆದ್ರ ನನ್ ಬಾಳದ
ನನ್ನ ಒಳಗೆ ನಾನು ಈಜಿಯಾಗಿ ತಗೋತೀನಿ ಅಂತ ಅದ್ರ ಅರ್ಥ. ಆದ್ರೆ ಪ್ರಭುಲಿಂಗ ಲೀಲೆ ಹೆಂಗದ ಅದು ನನ್ನ ತಲಿ ಮ್ಯಾಲ ಅಂದಲ್ಲೇ ಅದಕ್ಕೆ ಆಗ್ತದ. ಒಂದು ನಾನು ಅದನ್ನ ಅತ್ಯಂತ ಗೌರವದಿಂದ ಪ್ರಭುಲಿಂಗ ಲೀಲೆಯನ್ನ ಅತ್ಯಂತ ಗೌರವದಿಂದ ನನ್ನ ಶಿರಸ್ಸಿನಲ್ಲಿ ಧಾರಣ ಮಾಡ್ತೀನಿ ಅನ್ನೋದು ಒಂದರ್ಥ. ಇನ್ನೊಂದು ಅರ್ಥ ಏನಂತಂದ್ರ ಅದು ನನ್ನ ತಲೆ ಮ್ಯಾಲ ಶಿಶುನಾಳ ಶರೀಫ್ರೆ ಹೇಳ್ತಾರ ನನ್ನ ಬುದ್ಧಿ ಮಟ್ಟವನ್ನ ಮೀರಿದ್ದು ಅಂತ. ಅಂತ ಶಿವಯೋಗಿಗಳೇ ಹಾಗೆ ಹೇಳ್ಬೇಕಾದ್ರೆ ಇನ್ನ ಅಂತ ಮಾತದ್ರದು. ಪ್ರಭುಲಿಂಗ ಲೀಲಾ ಪ್ರಭುದೇವರ ಲೀಲೆ ಅದು, ಆ ವಿಶ್ವ ಚೈತನ್ಯದ ಲೀಲಾ, ಮೂಲ ಪರವಸ್ತುವಿನ ಲೀಲಾ ಅದು. ಅದ್ರ ಬಗ್ಗೆ ಎಷ್ಟು ಕೇಳಿದ್ರೂ ಕಮ್ಮಿ ಅದ. ಇನ್ನೊಂದು ಮುಖ್ಯ ಏನಪ್ಪಾ ಅಂತಂದ್ರೆ ಬಾಗಲಕೋಟಪ್ಪ ಅವರು ಪ್ರಭುಲಿಂಗ ಲೀಲೆಯೊಳಗನ ಶಿವಯೋಗ ಪದ್ಧತಿಯನ್ನ ಹೇಳೋರಿದ್ದಾರೆ. ಪ್ರಭುಲಿಂಗ ಲೀಲೆಯೊಳಗಿನ ಶಿವಯೋಗ ಪದ್ಧತಿ ಭಾರಿ ಅತ್ಯುತ್ತಮ ಸಾಧನೆಗಳನ್ನ ನಾವೆಲ್ಲ ಕೇಳ್ಬೇಕ್ರಿ. ಕೇಳ್ಬೇಕಷ್ಟೇ ಅಲ್ಲ, ಅದನ್ನ ನಮ್ಮ ಜೀವನ ಆ ಶಿವಯೋಗ ಸಾಮರಸ್ಯ ಸ್ಥಿತಿಯನ್ನ ಪಡ್ಕೋಬೇಕು ಅಂತ ಭಾಗ್ಯ ಇರೋದು. ಈ ಭಾಗ್ಯ ಎಲ್ಲರಿಗೂ ಒದಗಿ ಬರಂಗಿಲ್ಲ. ಮುಂದೆ ಬರುವ ಗತಿಗಳಲ್ಲಿ ಈ ನಮ್ಮ ಅಲ್ಲಮ ಪ್ರಭುದೇವರು ಉಪದೇಶ ಮಾಡ್ತಾರ. ಬಹಳಷ್ಟು ಗತಿಗಳಲ್ಲಿ ಅವ್ರ ಉಪದೇಶದ ಮುಖ್ಯವಾಗಿ ಪ್ರಧಾನ ವಿಷಯನೇ ಅಲ್ಲಿರೋದು ಆ ಉಪದೇಶವಾಗಿರುವಂತದ್ದು. ಅದನ್ನ ಬಾಗಲಕೋಟೆಪ್ಪ ಅವರು ಹೇಳ್ತಾರ. ನಾವು ನೀವು ಎಲ್ಲ ಅದನ್ನ ಕೇಳೋಣ ಅಂತ ಹೇಳ್ತಾ ವಿಸ್ತಾರ ಆಗ್ಲಿ ಸರ್ ಗುರುಗಳೇ, ಏನ್ ಚಿಂತಿಲ್ಲ. ಮತ್ತೆ ಇನ್ನೊಂದು ತಮ್ಮ ನನ್ನ ಪ್ರಾರ್ಥನೆ ಏನಪ್ಪಾ ಅಂತಂದ್ರ ಶಿವಯೋಗಿಗಳು ಆತ್ಮಜ್ಞಾನಿಗಳ ಗರಡಿಯಲ್ಲೇ ಇದನ್ನ ಕೇಳಿ ತಿಳ್ಕೊಂಡವ್ರು. ಆದ್ದರಿಂದ ಒಂದಿಷ್ಟು ಇಲ್ಲಿ ಬಹಳಷ್ಟು ವಿಷಯಗಳು ಶಿವಯೋಗದಲ್ಲಿ ಹೆಂಗದಾವಪ್ಪ ಅಂತಂದ್ರೆ ಕೆಲವೊಂದಿಷ್ಟನ್ನ ಕೇವಲ ಶಿಷ್ಯನಿಗೆ ಹೌದಿಲ್ರಿ, ಅದನ್ನ ಬಿಟ್ಟು ಬೇರೆದ್ರು ಹೇಳೋದಿರಂಗಿಲ್ಲ. ಬಹಳ ಗೌಪ್ಯವಾದಂತ ಸಾಧನೆಗಳಿದಾವ, ಗೌಪ್ಯವಾದಂತ ವಿವರಣೆಗಳಿದ್ದಾವ. ಕೇವಲ ನ ದಾತವ್ಯಂ ನ ವಕ್ತವ್ಯಂ ಅಂತ ಅದ್ರ ಬಗ್ಗೆ ಹೇಳಬಾರದು, ಕೊಡಬಾರದು. ಅದು ನಮ್ ಪ್ರಾರ್ಥನಾ ಏನಿದೆ, ತಾವು ಅದನ್ನ ನಿಮ್ಮಲ್ಲೇ ಇಟ್ಕೊಂಡು ಹೋಗಿ ಬಿಡ್ತದ್ರಿ. ಯಾಕಂತಂದ್ರೆ ಶಿವಯೋಗಿಗಳ ಸಂಖ್ಯಾ ಕಮ್ಮಿ ಐತಿ. ಶಿವಯೋಗ ಸಾಧನೆಯನ್ನ ತಿಳ್ಕೊಂಡವರು ಬಹಳ ಕಮ್ಮಿ ಜನ ಇದ್ದಾರೆ. ಆದ್ದರಿಂದ ತಾವು ನಿಮ್ಮ ಗುರುವರ್ಯರಿಂದ ಏನೇನ್ ಕಲ್ತೀರಿ, ಏನೇನ್ ತಿಳ್ಕೊಂಡಿರಿ ಅಷ್ಟು ಭಾಗವನ್ನ ಈ ಬರುವ ಎಲ್ಲ ದಿನಗಳ ನಿಮ್ಮೂನ ಇವು ಶ್ರಾವಣ ಪೂರ್ತಿ ಒಂದಿಷ್ಟು ಬಿಡಲಾರ್ದ ವಿಶೇಷವಾಗಿ ಶಿವಯೋಗ ಸಾಧನೆಯನ್ನು ಕುರಿತು ಸುದೀರ್ಘವಾಗಿ ಚರ್ಚೆ ನಡೀಲಿ, ಅಲ್ಲಲ್ಲೇ ಒಂದಿಷ್ಟು ಪ್ರಶ್ನೋತ್ತರಗಳು ನಡೀಲಿ ಅಂತ ಹೇಳ್ತಾ ಸರ್ವ ಪೂಜ್ಯರಿಗೆ ಶರಣಾರ್ಥಿಗಳು. ಧನ್ಯವಾದಗಳು ಅಣ್ಣಾರ. ಒಂದೇ ಮಾತಿನೊಳಗ ಪ್ರಭುಲಿಂಗ ಲೀಲೆಯ ಮಹತ್ವವನ್ನ, ಅದರ ಅಪರೂಪತೆಯನ್ನ ತಾವು ವರ್ಣಿಸಿದ್ರಿ. ಎಲ್ಲಾ ಆರುಶಾಸ್ತ್ರ ಪುರಾಣ ಎಲ್ಲಾ ಬಗ್ಲಿಯೊಳಗ ಮತ್ ಪ್ರಭುಲಿಂಗ ಲೀಲೆ ನನ್ನ ತಲಿ ಮ್ಯಾಲ ಅಂತ ಹೇಳಿ ಶಿವಗಳು ಹೇಳಿದ್ದನ್ನ ನೆನಪಿಸ್ಕೊಂಡ್ರ ಅಂದ್ರ ಅಷ್ಟು ಪ್ರಭುಲಿಂಗ ಲೀಲೆ ಎತ್ತರ ಮಟ್ಟದ ಅದ ಅನ್ನೋದು ಗೊತ್ತಾಗ್ತದ. ಅದನ್ನ ಹೇಳಿ ಬಹಳಷ್ಟು ಅಪ್ಪಾಜಿಯವರಿಗೂ ಎಲ್ಲವನ್ನ ಹೇಳ್ಬೇಕು ಅಂತ ಹೇಳಿದ್ರಿ. ಧನ್ಯವಾದಗಳು. ಹೌದ್ರಿ, ನಮ್ಮಂತವ್ರಿಗೆಲ್ಲಾ ಅದನ್ನ ಕೇಳುವಂತ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ಬಾಗಲಕೋಟೆ ಅಪ್ಪ ಅವರಲ್ಲಿ ಕೇಳ್ಕೊಂಡು ಮತ್ತೊಮ್ಮೆ ಸರೋಜಮ್ಮ ಮೈಲಾರಪ್ಪ ನಾಯ್ಕರ್ ಅಮ್ಮ ಅವರಿಗೆ ಶ್ರದ್ಧಾಂಜಲಿಯನ್ನ ಅರ್ಪಿಸಿ, ನಮನಗಳನ್ನ ಅರ್ಪಿಸಿ, ಇವತ್ತಿನ ಕಾರ್ಯಕ್ರಮದ ವಿಷಯವಾಗಿ ಮತ್ತಾರಾದ್ರೂ ಏನಾದ್ರು ಮಾತನಾಡೋರು ಇದ್ರಿ ಅಂದ್ರೆ ಹ್ಯಾಂಡ್ ರೈಸ್ ಮಾಡ್ರಿ ಅಂತ ಹೇಳಿ ಕೇಳ್ತಾ, ಯಾರು ಇಲ್ಲಿ ಕಾಣಿಸ್ತರಿ? ಇಲ್ಲ ಅಂದ್ರ ಗುರುಮೂರ್ತಿ ಅಣ್ಣವರು, ಶರಣ ಗುರುಮೂರ್ತಿ